Praise the Lord. ಪ್ರೈಸ್ ದ ಲಾರ್ಡ್. Welcome back to the Inductive Bible Study. ತಿರುಗೊಮ್ಮೆ ನಿಮ್ಮನ್ನು ಅನುಗಮನದ ಸತ್ಯವೇದ ಅಧ್ಯಯನಕ್ಕೆ ನಾವು ಆಹ್ವಾನಿಸುತ್ತೇವೆ. From last few weeks, we were discussing about the gift of tongues. ಕಳೆದ ಕೆಲವು ವಾರಗಳಿಂದ ನಾವು ಅನ್ಯ ಭಾಷೆಗಳ ಕುರಿತಾಗಿ ನಾವು ಚರ್ಚೆಯನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. In all those videos and also in the church, many asked, how can we speak in tongues? ಎಲ್ಲ ವಿಡಿಯೋಗಳಲ್ಲಿ ಮತ್ತು ಸಭೆಯಲ್ಲಿ ಸಹ ನಾವು ಹೇಗೆ ಅನ್ಯ ಭಾಷೆಗಳನ್ನು ಮಾತಾಡುವುದು ಎಂಬುದಾಗಿ ಜನ ಕೇಳ್ತಾ ಇರ್ತಾರೆ. Okay, they put in the comment section asking, please tell us how to speak in tongues. I want to speak in tongues. ಅನೇಕರು ಈ ವಿಡಿಯೋಗಳಿಗೆ ಕಾಮೆಂಟ್ ಸೆಷನ್ ಅಲ್ಲಿ ದಯಮಾಡಿ ನಮಗೆ ಅನ್ಯ ಭಾಷೆಗಳನ್ನು ಹೇಗೆ ಮಾತಾಡಬೇಕು, ಹೇಗೆ ಅವರವನ್ನು ಹೊಂದಿಕೊಳ್ಳಬೇಕು, ದಯಮಾಡಿ ತಿಳಿಸಿಕೊಡಿ ಎಂಬುದಾಗಿ ಕೇಳ್ತಾ ಇದ್ದಾರೆ. By God's grace, in this video, we're going to explain about that. ಈ ದಿನದ ಈ ವಿಡಿಯೋದಲ್ಲಿ ಆ ಸಂಗತಿಗಳ ಕುರಿತು ನಾವು ವಿವರಿಸ್ತೇವೆ. And also, we're going to explain about what hinders us from receiving this gift. ಅಷ್ಟು ಮಾತ್ರವಲ್ಲ, ಈ ದಿನ ಅನ್ಯ ಭಾಷೆಗಳನ್ನು ಮಾತಾಡದ ಹಾಗೆ ನಮ್ಮನ್ನು ಅಡ್ಡಿಪಡಿಸುವಂಥದ್ದು ಏನಾಗಿದೆ ಎಂಬುದಾಗಿ ಸಹ ನಾವು ನೋಡಿಕೊಳ್ಳೋಣ. Okay, but before that, I request you to please watch the previous videos. ಇದನ್ನು ಕೇಳುವುದಕ್ಕಿಂತ ಮುಂಚೆ ದಯಮಾಡಿ ನಾನು ನಿಮ್ಮನ್ನು ವಿನಂತಿಸಿಕೊಳ್ತೇವೆ, ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಂತ ಲಿಂಕ್ ಅಲ್ಲಿ ಇದೆ, ಇದಕ್ಕಿಂತ ಮುಂಚಿನ ವಿಡಿಯೋವನ್ನು ನೀವು ದಯಮಾಡಿ ವೀಕ್ಷಿಸಬೇಕು. We have explained what are gifts of tongues and different types. ನಾವು ಆ ವಿಡಿಯೋಗಳಲ್ಲಿ ಅನ್ಯ ಭಾಷೆಗಳ ವರವಂದ್ರೆ ಏನು, ಅದರಲ್ಲಿರುವಂತಹ ವಿಧಗಳು ಎಷ್ಟು ಎಂಬುದಾಗಿ ಪೂರಾ ವಿವರವಾಗಿ ನಾವು ತಿಳಿಸಿಕೊಟ್ಟವರಾಗಿದ್ದೇವೆ. In the second video, we explained about what are the benefits of gift of tongues. ಅಷ್ಟು ಮಾತ್ರವಲ್ಲ, ನಂತರದ ವಿಡಿಯೋದಲ್ಲಿ ಅನ್ಯ ಭಾಷೆಗಳನ್ನು ಮಾತನಾಡುವಾಗ ಅದರಿಂದ ಆಗುವಂತಹ ಆತ್ಮಿಕ ಪ್ರಯೋಜನಗಳು ಏನು ಎಂಬುದಾಗಿ ಸಹ ನಾವು ಅದರ ಕುರಿತು ಮಾತನಾಡಿದ್ದೇವೆ. And then we dealt with 9 questions about tongues or wrong teaching that are there in the society. ಅದರ ನಂತರ ಅನ್ಯ ಭಾಷೆಗಳ ಕುರಿತು ಕ್ರೈಸ್ತವ ಸಮಾಜದಲ್ಲಿರುವಂತಹ ಪ್ರಶ್ನೆಗಳು, ಸಂಶಯಗಳು, ಇದರ ಬಗ್ಗೆ ಸಹ ನಾವು ಪೂರ್ವವಾಗಿ ವಿವರಿಸಿದ್ದೇವೆ. We also explained about the comments that we received, the questions that we received in the comments. ಅಷ್ಟು ಮಾತ್ರವಲ್ಲ, ನಮ್ಮ ವಿಡಿಯೋಗಳಿಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಉಂಟಾದ ಪ್ರಶ್ನೆಗಳಿಗೆ ಸಹ ಉತ್ತರಗಳನ್ನು ನಾವು ಕೊಟ್ಟಿರುವವರಾಗಿರ್ತೇವೆ. There is a reason why we shared about these things first before explaining how to receive the gift. ಇದಕ್ಕೊಂದು ಕಾರಣವಿದೆ. ಅದೇನೆಂದರೆ, ನಾವು ಹೇಗೆ ಅನ್ಯ ಭಾಷೆಗಳನ್ನು ಹೊಂದಿಕೊಳ್ಳುವುದು, ಮಾತಾಡುವುದು ಎಂಬುದಾಗಿ ತಿಳಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಈ ಬೇರೆ ಸಂಗತಿಗಳನ್ನೆಲ್ಲ ನಾವು ಹೇಳುವುದಕ್ಕೆ ಕಾರಣವೇನು? Okay, the reason is that we want your minds to be cleared. ನಮಗೆ ಅಂದರೆ ಅನ್ಯ ಭಾಷೆಗಳನ್ನು ನೀವು ಮಾತಾಡೋದಕ್ಕಿಂತ ಮುಂಚೆ, ಹೊಂದಿಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಮನಸ್ಸುಗಳು ಕ್ಲಿಯರ್ ಆಗಬೇಕು ಇದರ ಸಂಬಂಧವಾಗಿ ಎಂಬ ಕಾರಣದಿಂದ ಈ ಸಂಗತಿಗಳನ್ನೆಲ್ಲ ಮುಂಚಿತವಾಗಿ ನಾವು ವಿವರಿಸ್ತಾ ಬಂದಿದ್ದೇವೆ. Many people must have listened wrong teachings and they would have thought that I don't need this gift. ಅನೇಕ ಜನರು ಅನ್ಯ ಭಾಷೆಗಳ ಕುರಿತಾಗಿ ತಪ್ಪಾದ ಆಲೋಚನೆಗಳನ್ನು, ತಪ್ಪಾದ ಉಪದೇಶಗಳನ್ನು ಕೇಳಿರುವವರಾಗಿರುವುದರಿಂದ ಅವರು ನಮ್ಗೆ ಅನ್ಯ ಭಾಷೆಗಳ ಅಗತ್ಯವಿಲ್ಲ ಎಂಬುವಂತ ತಪ್ಪಾದ ಅಭಿಪ್ರಾಯದಲ್ಲಿ ಇರುವಂತವರಾಗಿರ್ತಾರೆ. Many wouldn't have even known what are the gift of tongues. ಮತ್ತು ಇನ್ನೂ ಕೆಲವರಿಗೆ ಅನ್ಯ ಭಾಷೆಗಳಂದ್ರೆ ಏನು ಎಂಬುದಾಗಿ ಸಹ ಗೊತ್ತಿಲ್ಲದವರು ಇದ್ದಾರೆ. Or some people would have thought that there is only one type and that is human language, not heavenly language. ಮತ್ತು ಇನ್ನೂ ಕೆಲವರಿಗೆ ಈ ರೀತಿಯಾದಂಥ ಅಭಿಪ್ರಾಯ ಇರ್ತೈತೆ, ಅದೇನಂದ್ರೆ ಒಂದೇ ಭಾಷೆ, ಅದೇ ಅಂದ್ರೆ ಮಾನವನ ಭಾಷೆ, ಬಟ್ ಪರಲೋಕದ ಭಾಷೆ ಎಂಬುದು ಇಲ್ಲ ಎಂಬುದಾಗಿ ತಿಳಿದಿರುತ್ತಾರೆ. So that's why in the previous videos we explained all these to clear your mind. ಆದ್ದರಿಂದ ನಿಮ್ಮ ಮನಸ್ಸುಗಳು ಇದರ ವಿಷಯದಲ್ಲಿ ಸ್ಪಷ್ಟತೆಗೆ ಬರಬೇಕೆಂಬುದು ಕಾರಣದಿಂದ ಇದಕ್ಕಿಂತ ಮುಂಚಿತವಾಗಿ ನಾವು ಬಿಡುಗಡೆ ಮಾಡಿದಂಥ ವಿಡಿಯೋಗಳಲ್ಲಿ ಎಲ್ಲ ಸಂಗತಿಗಳನ್ನು ನಾವು ಸ್ಪಷ್ಟಪಡಿಸ್ತಾ ಬರ್ತಾ ಇದ್ದೇವೆ. Praise the Lord. Praise the Lord. So in this video we're going to talk about how to receive this gift and Pastor Paul Praveen is going to lead us in prayer. ಈ ಒಂದು ವಿಡಿಯೋದಲ್ಲಿ ಹೇಗೆ ನಾವು ಅನ್ಯ ಭಾಷೆಗಳನ್ನು ಹೊಂದಿಕೊಳ್ಳೋದು ಎಂಬುದಾಗಿ ನಾವು ವಿವರಿಸ್ತಾ ಹೋಗ್ತೇವೆ. ಅದಕ್ಕಿಂತ ಮುಂಚೆ ಪಾಸ್ಟರ್ ಪಾಲ್ ಪ್ರವೀಣ್ ಅವರು ನಮಗಾಗಿ ಪ್ರಾರ್ಥಿಸ್ತಾರೆ. If you are a person who is desiring to speak in tongues, ನೀವು ಅನ್ಯ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ನೀವು ಆಸಕ್ತಿಯಿಂದ ಅಪೇಕ್ಷಿಸುವವರಾದರೆ, but you are not able to speak, ನೀವು ಅದನ್ನು ಮಾತನಾಡಲಿಕ್ಕೆ ಆಗದವರಾಗಿದ್ದರೆ, or some may say that I have been praying about it for so many years but it's not happening, ಮತ್ತು ನಾವು ಎಷ್ಟೋ ವರ್ಷಗಳಿಂದ, ಎಷ್ಟೋ ಸಮಯದಿಂದ ಅನ್ಯ ಭಾಷೆಗಳ ಹೊರಗಾಗಿ ಪ್ರಾರ್ಥಿಸುತ್ತಿದ್ದೇನೆ ಬಟ್ ಅದು ನನಗೆ ಸಿಗಲಿಲ್ಲ ಎಂಬುದಾಗಿ ನೀವು ಹೇಳುವಂತವರಾದರೆ, or if you are desiring for the gift of tongues and nobody prayed for you and nobody explained you, ಅಷ್ಟು ಮಾತ್ರವಲ್ಲ, ನಾವು ಅನ್ಯ ಭಾಷೆಗಳ ಹೊರ ಬೇಕೆಂಬುದಾಗಿ ಅಪೇಕ್ಷಿಸುತ್ತಿದ್ದೇವೆ ಬಟ್ ನಮಗಾಗಿ ಯಾರು ಪ್ರಾರ್ಥಿಸಲಿಲ್ಲ, ಸಹಾಯ ಮಾಡಲಿಲ್ಲ ಅಂತ ಹೇಳುವಂತದ್ದಾದರೆ, this video is for you. ಈ ಒಂದು ವಿಡಿಯೋ ನಿಮಗಾಗಿ. Firstly, let us see what is hindering you from receiving this gift. ಮೊದಲನೇದಾಗಿ ನಾವು ನೋಡಿಕೊಳ್ಳೋಣ ಅನ್ಯ ಭಾಷೆಗಳನ್ನು ಹೊಂದುವುದಕ್ಕೆ ನಮ್ಮಲ್ಲಿರುವಂತ ಅಡ್ಡಿ ಏನು ಎಂಬುದಾಗಿ. Okay, a lot of people said, and even personally my relatives also said that we have been praying from long time but we could not walk in this gift. ಅನೇಕರು ಹೇಳ್ತಾರೆ, ಇವೇ ನನ್ನ ಸಂಬಂಧಿಕರಲ್ಲಿ ಸಹ ಕೆಲವರು ಹೇಳ್ತಾರೆ, ನಾವು ಈ ವರಕ್ಕಾಗಿ ಅನೇಕ ವರ್ಷಗಳಿಂದ ಪ್ರಾರ್ಥಿಸಿದ್ದೇವೆ ಆದರೆ ನಮಗೆ ಸಿಕ್ಕಲಿಲ್ಲ ಎಂಬುದಾಗಿ. Okay, but think about this. There is something that would be hindering because this is a gift from the Holy Spirit. It's available for all believers. ಇದನ್ನು ಆಲೋಚಿಸುವಾಗ ನಮಗೆ ಉಂಟಾದಂಥ ಸಂಗತಿ ಏನಂದ್ರೆ, ಏನು ಅಡ್ಡಿ ಇರಬೇಕು? ಯಾಕಂದ್ರೆ ಇದು ಎಲ್ಲರಿಗೂ ದೇವರು ಕೊಟ್ಟಿರುವಂಥ ವರ, ಇದು ಹೊಂದಿಕೊಳ್ಳುವುದಕ್ಕೆ ಕಷ್ಟವೇನೂ ಅಲ್ಲ.
ಹೀಗಿರುವಾಗ ಏನು ಅಡ್ಡಿ ಇರಬೇಕು ಎಂಬುದಾಗಿ ನಮ್ಗೆ ಅನಿಸಿದೆ. Because God is ready to lead you in that. ಯಾಕಂದ್ರೆ ದೇವರು ಆ ಅನ್ಯ ಭಾಷೆಗಳ ವರದಲ್ಲಿ ನಿಮ್ಮ ನಡೆಸುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. Okay, from His end, there is no hindrance. ಆತನ ಕಡೆಯಿಂದ ಯಾವ ಅಡ್ಡಿಯೂ ಇಲ್ಲ. So let us see what can be hindering us. ಆದರೆ ನಮ್ಮನ್ನು ಆ ವರವನ್ನು ದಲ್ಲಿ ನಡೆಯದ ಹಾಗೆ ಅಡ್ಡಿಪಡಿಸುವಂತ ಸಂಗತಿ ಯಾವುದಾಗಿದೆ? This first thing that we're going to explain is the most common problem among believers. ಈ ಮೊದಲನೇ ಅದಕ್ಕಿರೋದು ಅಡ್ಡಿ ಎಂಬುದಾಗಿ ನಾವು ವಿವರಿಸುವಂತ ಮೊದಲನೇ ಸಂಗತಿ ಇದು ಎಲ್ಲಾ ವಿಶ್ವಾಸಿಗಳಲ್ಲಿ ಸಾಮಾನ್ಯವಾಗಿರುವಂತಹ ಸಂಗತಿ ಆಗಿರ್ತೈತಿ. Okay, this is the most common problem with old believers, the believers or the Christians who are there as Christians from many ಇದು generations. ಬಹಳ ಸಾಮಾನ್ಯವಾದಂತ ಅಡ್ಡಿ, ಮುಖ್ಯವಾಗಿ ಹಳೆಯ ವಿಶ್ವಾಸಿಗಳಲ್ಲಿ, ಅಂದರೆ ತುಂಬಾ ವರ್ಷಗಳಿಂದ ಕರ್ತನಲ್ಲಿ ನಂಬಿಕೆ ಇಟ್ಟವರಲ್ಲಿ ಈ ಒಂದು ಅಡ್ಡಿ ಇರುವಂತದ್ದಾಗಿರ್ತೈತಿ. That first thing is spiritual pride. ಅದು ಯಾವುದಂದರೆ ಆತ್ಮೀಕವಾದ ಅಹಂಭಾವ ಅಥವಾ ಅಹಂಕಾರ, ಪ್ರೈಡ್ Okay. ಎಂಬುದಾಗಿ. In English we call it ego, right? In Kannada aham. ಇಂಗ್ಲಿಷಲ್ಲಿ ನಾವು ಅದನ್ನು ಈಗೋ ಹೇಳ್ತೇವೆ, ಕನ್ನಡದಲ್ಲಿ ಅಹಂ ಅಂತ ಹೇಳ್ತೇವೆ. Okay, or in other words is the self-centered focus. ಇನ್ನೊಂದು ಮಾತಿನಲ್ಲಿ ಹೇಳ್ಬೇಕಾದ್ರೆ ಸೆಲ್ಫ್ ಸೆಂಟರ್, ಸ್ವಹಿತ ಕೇಂದ್ರಿತವಾದ ವ್ಯಕ್ತಿಗಳು. Okay, so what is happening here? ಇಲ್ಲಿ ಏನು ನಡೀತೈತೆ ಅಂದ್ರೆ, Okay, we from a very long time we know the word of God. ನಾವು ಅನೇಕ ವರ್ಷಗಳಿಂದ ದೇವರ ವಾಕ್ಯವನ್ನು ತಿಳಿದಿರುತ್ತೇವೆ. As believers we want to be in control of everything. ನಾವು ವಿಶ್ವಾಸಿಗಳಾಗಿ ಎಲ್ಲವನ್ನು ನಾವು ನಿಯಂತ್ರಿಸುವಂತವರಾಗಿರ್ತೇವೆ. Okay, see, this is the human nature that the man or woman, the human wants to be in control of the things. ಮನುಷ್ಯನ ಸ್ವಭಾವ ಅದೇ, ಸ್ತ್ರೀಯರಾಗಲಿ ಪುರುಷರಾಗಲಿ ಅವರ ಸ್ವಭಾವ ಏನಂದ್ರೆ ಅವರು ಎಲ್ಲವನ್ನು ನಿಯಂತ್ರಿಸುವುದಕ್ಕೆ ಆಶೆ ಪಡ್ತಾರೆ. But when it comes to gift of tongues, you don't understand it. ಅವ್ರು ಯಾವಾಗಾದ್ರೆ ಅನ್ಯ ಭಾಷೆಗಳ ವರದ ವಿಷಯಕ್ಕೆ ಬಂದಾಗ ಅದು ಅವ್ರಿಗೆ ಅರ್ಥವಾಗದೇ ಇರುವಾಗ, Okay, and they would think in their mind subconsciously that I am not in control. ಅವರಾಗ ಅರ್ಥ ಮಾಡಿಕೊಳ್ತಾರೆ, ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅವ್ರು ಹೀಗೆ ತಿಳ್ಕೊಳ್ತಾರೆ, ಇದರ ಮೇಲೆ ನನಗೆ ನಿಯಂತ್ರಣ ಇಲ್ಲ ಎಂಬುದಾಗಿ. Okay, this comes from self-centeredness or ego. ಈ ಒಂದು ಅಭಿಪ್ರಾಯ ಅವರ ಅಹಮಿಂದ ಬರುವಂತದ್ದಾಗಿರ್ತದೆ. I'll give you one example. ನಾನು ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. With my wife's permission, I want to share her testimony. ನನ್ನ ಹೆಂಡತಿಯ ಒಂದು ಅನುಮತಿಯೊಂದಿಗೆ ಅವರ ಸಾಕ್ಷಿಯನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ತೇನೆ. Earlier, she was in a traditional church. ಅವಳು ಮುಂಚಿತವಾಗಿ ಒಂದು ಸಾಂಪ್ರದಾಯಿಕವಾದ ಸಭೆಯಲ್ಲಿ ಆಕೆ ಇದ್ದಳು. Okay, and she was very good in singing and playing music and all that. ಅವರು ವಾದ್ಯಗಳನ್ನು ಬಾರಿಸುವುದರಲ್ಲಿ, ದೇವರ ಹಾಡುಗಳನ್ನು ಆಡುವುದರಲ್ಲಿ ಬಹಳ ಆಸಕ್ತಿ ಉಳ್ಳವರಾಗಿದ್ದರು. So they used to think that this is only spiritual life. ಅವರು ಅಂದುಕೊಂಡಿದ್ರು ಇದೇ ಆತ್ಮಿಕವಾದ ಜೀವನ ಎಂಬುದಾಗಿ. Okay, mechanically read some verses in the morning and your duty is over. ಮತ್ತು ಮೆಕ್ಯಾನಿಕಲಿ ಅವರು ದೇವರ ವಾಕ್ಯವನ್ನು ಓದೋದು, ಡ್ಯೂಟಿಗೆ ಹೋಗುವಂಥದ್ದು, ಇಂಥದ್ದನ್ನು ಅವರು ಮಾಡುವಂಥವ್ರು, ರೆಗ್ಯುಲರ್ ಆಗಿ ಮಾಡುವಂಥವರಾಗಿದ್ದರು. So one day she got an opportunity to go to Mysore for PhD. ಅವರು ಒಂದು ದಿನ ಮತ್ತು PhD ಮಾಡುವುದಕ್ಕಾಗಿ ಮೈಸೂರಿಗೆ ಅವ್ರಿಗೆ ಹೋಗಬೇಕಾಯಿತು. There, through her roommate, she started to go to a spiritual fellowship. ತನ್ನ ರೂಮ್ಮೇಟ್ಸ್ ಮೂಲಕವಾಗಿ ಆಕೆ ಆತ್ಮಿಕವಾದ ಸಭೆಗೆ ಹೋಗುವಂಥದ್ದು ಸಂಭವಿಸಿತು. There, instead of normal singing, there was worship there. ಅಲ್ಲಿ ಮಾಮೂಲು ಹಾಡಾಡುವಂಥದ್ರ ಬದಲಾಗಿ ಅಲ್ಲಿ ಆರಾಧನೆ ಇರುವಂಥದ್ದಾಗಿತ್ತು. Instead of just reading the sermon, here preacher was preaching the sermon out of his heart. ಅಲ್ಲಿ ಸಂದೇಶವನ್ನು ಓದುವುದರ ಬದಲಾಗಿ ಅಲ್ಲಿ ಪ್ರಸಂಗಿ, ದೇವರ ಸೇವಕರು ದೇವರ ವಾಕ್ಯವನ್ನು ಪ್ರಸಂಗಿಸುವವರಾಗಿದ್ದರು. In that church, she understood that all the people are focused on putting the word of God into life practice. ಅಲ್ಲಿ ಆಕೆ ಗಮನಿಸಿರುವಂತಹ ಸಂಗತಿ ಏನಂದ್ರೆ, ಅಲ್ಲಿರುವಂತಹ ಜನರೆಲ್ಲರೂ ದೇವರ ವಾಕ್ಯವನ್ನು ಅನುಸರಿಸುವುದಕ್ಕೆ ಬಹಳ ಲಕ್ಷ್ಯ ಕೊಡುವಂತವರಾಗಿದ್ದರು. There she heard about the teaching about gifts of the Holy Spirit. ಅಲ್ಲಿ ಆಕೆ ಅನ್ಯ ಭಾಷೆಗಳ ವರದ ಕುರಿತಾದಂತ ಸಂದೇಶವನ್ನು, ಉಪದೇಶವನ್ನು ಆಕೆ ಕೇಳಿದಳು. And among the teaching, there was teaching about the gift of tongues. ಅಲ್ಲಿರುವಂತಹ ಅನೇಕ ಉಪದೇಶಗಳಲ್ಲಿ ಅದರ ಮಧ್ಯದಲ್ಲಿ ಈಕೆ ಈ ಸಂದೇಶವನ್ನು ಕೇಳಿದಳು. That night she started to cry. ಸಂದೇಶ ಕೇಳಿದಾಗ ಆಕೆ ಅಳ್ಳಿಕ್ಕೆ ಪ್ರಾರಂಭಿಸಿದಳು. Okay, and we as friends, we asked her what happened. ನಾವು ಆಕೆಯನ್ನು ಕೇಳಿದೆವು, ಏನಾಯ್ತು, ಯಾಕೆ ಅಳ್ತೀರಿ ಎಂಬುದಾಗಿ. And she said that when I was in traditional church, I used to look at the people who speak in tongues and call them as drunkards. ನಾನು ಸಾಂಪ್ರದಾಯಿಕ ಸಭೆಯಲ್ಲಿದ್ದಾಗ ಯಾರಾದರೂ ಅನ್ಯ ಭಾಷೆಗಳಲ್ಲಿ ಮಾತನಾಡಿದರೆ ಇವರು ಕುಡುಕರು ಎಂಬುದಾಗಿ ಅವರನ್ನು ಅಪಹಾಸ್ಯ ಮಾಡ್ತಾ ಇದ್ದೆ. I used to call them as stupid people. ನಾನು ಅವರನ್ನು ಹೀಗೆ ಕರೀತಾ ಇದ್ದೆ, ಮೂರ್ಖರಾದ ಜನರು ಎಂಬುದಾಗಿ. I used to think that they are very silly and they are mad people. ಅವರು ಹುಚ್ಚರಾದ ಜನರು ಎಂಬುದಾಗಿ ನಾನು ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. I also thought they should go to mental hospital. ನಾನು ಈಗ ಸಹ ಎಣಿಸ್ತಾ ಇದ್ದದೇನೆಂದ್ರೆ ಅವರು ಹುಚ್ಚಾಸ್ಪತ್ರೆಗೆ ಹೋದ್ರೆ ಒಳ್ಳೆದಿರ್ತದೆ ಎಂಬುದಾಗಿ. But today I understood this is the precious gift from the Holy Spirit. ಆದರೆ ಈ ದಿನ ನಾನು ಅರ್ಥ ಮಾಡಿಕೊಂಡೆ, ಇದು ಪವಿತ್ರ ಆತ್ಮನಿಂದ ಅತ್ಯುತ್ತಮವಾದ ವರ ಎಂಬುದಾಗಿ. Do I have forgiveness? That was her question. ನನಗೆ ಕ್ಷಮಾಪಣೆ ಉಂಟೆ ಎಂಬುದಾಗಿ. On that night, her roommate helped her to understand the love of God. ಆ ರಾತ್ರಿ ಅವರ ರೂಮಲ್ಲಿ ಜೊತೆಯಲ್ಲಿರುವಂತಹ ವ್ಯಕ್ತಿ
ಕ್ರಿಸ್ತನ ಪ್ರೀತಿಯನ್ನು, ದೇವರ ಪ್ರೀತಿ ಅವರಿಗೆ ಅರ್ಥವಾಗುವ ಹಾಗೆ ಸಹಾಯ ಮಾಡಿದರು. When they both prayed, ಅವರಿಬ್ಬರೂ ಸೇರಿ ಪ್ರಾರ್ಥಿಸುವಾಗ, when my wife started to repent in the presence of God, ಯಾವಾಗಾದ್ರೆ ದೇವರ ಸನ್ನಿಧಿಯಲ್ಲಿ ನನ್ನ ಹೆಂಡತಿ ಪಶ್ಚಾತ್ತಾಪ ಪಡಲಿಕ್ಕೆ ಮನ ತಿರುಗಿಕೊಂಡಾಗ, he started to speak in tongues ಆಕೆ ಅನ್ಯ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದಳು. in an amazing way. ಆಶ್ಚರ್ಯಕರವಾದ ರೀತಿಯಲ್ಲಿ, Till today she never left that. ಈ ದಿನದ ತನಕ ಆಕೆ ಅನ್ಯ ಭಾಷೆಗಳಲ್ಲಿ ಮಾತನಾಡುವಂಥದ್ದು ನಿಲ್ಲಿಸಲಿಲ್ಲ. This is the same person who mocked the people who are speaking in tongues. ನೋಡಿ, ಅನ್ಯ ಭಾಷೆಗಳಲ್ಲಿ ಮಾತಾಡುವವರನ್ನು ಅಪಹಾಸ್ಯ ಮಾಡಿರುವಂತಹ ವ್ಯಕ್ತಿ ಇವರೇ ಆಗಿದ್ದಾರೆ. Today she is teaching others about how to speak in tongues. ಇವರೇ ಈಗ ಅನ್ಯ ಭಾಷೆಗಳ ವರದ ಬಗ್ಗೆ ಬೇರೆಯವರಿಗೆ ಉಪದೇಶ ಮಾಡ್ತಾರೆ. Because earlier her heart was full of spiritual pride. ಯಾಕಂದ್ರೆ ಅನ್ಯ ಭಾಷೆಗಳ ವರ ಹೊಂದುವುದಕ್ಕಿಂತ ಮುಂಚೆ ಆಕೆ ಹೃದಯ ಬಹಳ ಗರ್ವದಿಂದ, ಅಹಮ್ಮಿಂದ ತುಂಬಿರುವಂತದ್ದಾಗಿತ್ತು. But then she came to a point where she humbly accepted the word of God, and by faith she started to speak in tongues. ಯಾವಾಗಾದ್ರೆ ನಮ್ರತೆಯಿಂದ ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿ ತನ್ನ ಒಪ್ಪಿಸಿಕೊಟ್ಟಾಗ ದೇವರ ಆತ್ಮನಿಂದ ಆಕೆ ತುಂಬಲ್ಪಟ್ಟು ಅನ್ಯ ಭಾಷೆಗಳಲ್ಲಿ ಮಾತಾಡಲಿಕ್ಕೆ Praise the Lord. Praise the Lord. Okay, this is the first hindrance. Many believers who are there in the churches from long time, they have this problem. ಮತ್ತು ಅನ್ಯ ಭಾಷೆಗಳ ವರದಲ್ಲಿ ಮಾತನಾಡುವುದಕ್ಕೆ ಅನೇಕ ವಿಶ್ವಾಸಿಗಳಲ್ಲಿ, ಅಂದರೆ ತುಂಬಾ ವರ್ಷಗಳಿಂದ ಕ್ರೈಸ್ತವರಾದವರಲ್ಲಿ ಇರುವಂತಹ ಒಂದು ಅಡ್ಡಿ ಆತ್ಮಿಕವಾದ ಅಹಂ ಆಗಿರ್ತದೆ. Okay, even the people who want to speak in tongues, ಅನ್ಯ ಭಾಷೆಗಳಲ್ಲಿ ಮಾತಾಡಬೇಕೆಂಬುದಾಗಿ ಆಸೆ ಪಡುವವರಲ್ಲಿ ಸಹ they also express spiritual pride. ಅವರು ಸಹ ತಮ್ಮ ಜೀವನದಲ್ಲಿ ಆತ್ಮಿಕವಾದ ಅಹಂಕಾರವನ್ನು ಹೊಂದಿರುವಂತವರಾಗಿರ್ತಾರೆ. Because they think that they will lose all the control, they'll fall down, something will happen like that. ಅವ್ರು ಎಣಿಸ್ತಾರೆ, ಬಿದ್ದೋಗೋದು, ಏನೋ ಮಾತಾಡೋದು, ಇದರೆಲ್ಲದರಿಂದ ನಮ್ಮ ನಿಯಂತ್ರಣ ತಪ್ಪಿ ಹೋಗ್ತೈತೆ ಎಂಬುದಾಗಿ ಅವ್ರು ಎಣಿಸಿಕೊಂಡಿರ್ತಾರೆ. Today I request you to leave all those thoughts. That is not how it's going to happen. ನೀವು ಅಂತ ಆಲೋಚನೆಗಳು ನಿಮ್ಮಲ್ಲಿರುವಂತದ್ದಾದ್ರೆ ಅದನ್ನೆಲ್ಲ ಬಿಟ್ಟು ಬಿಡಿದ್ರೆ ಹಾಗೆ ಏನು ನಡೆಯುವುದಿಲ್ಲ. Okay, see, you are in control of speaking in tongues. ಒಂದು ಅರ್ಥ ಮಾಡಿಕೊಳ್ಳಿ, ಅನ್ಯ ಭಾಷೆಗಳನ್ನು ಮಾತನಾಡುವಾಗ ನೀವು ನಿಮ್ಮ ನಿಯಂತ್ರಣದಲ್ಲಿ, ಸ್ವಾಧೀನದಲ್ಲಿ ಇರುವಂತವರು ನೀವು ಆಗಿರ್ತೀರಾ. For example, ಉದಾಹರಣೆಗೆ, the gift of healing is from the Holy Spirit. ಸ್ವಸ್ಥತಾ ವರ ಪವಿತ್ರಾತ್ಮನಿಂದ ಬರುವಂತದ್ದು. But you are the one who will lay hands upon the people. You are the one who is going to pray for healing. ಆದ್ರೆ ರೋಗಿಗಳ ಮೇಲೆ ಕೈ ಇಡುವಂಥದ್ದು, ಅವರಿಗಾಗಿ ಪ್ರಾರ್ಥಿಸುವಂಥದ್ದು ನೀವೇ ಆಗಿರ್ತೀರಾ. Okay, in the same way, the gift of prophecy is from the Holy Spirit. ಅದೇ ರೀತಿ ಪ್ರವಾದನ ವರಸ ಪವಿತ್ರಾತ್ಮನಿಂದಲೇ. You are the one who is going to speak. ಆದ್ರೆ ಆ ಪ್ರವಾದನೆಯನ್ನು ನುಡಿಯುವಂತ ವ್ಯಕ್ತಿ ನೀವೇ ಆಗಿರ್ತೀರಾ. The same way, ಅದೇ ರೀತಿ the gift of tongues is from the Holy Spirit, but you are still in control of speaking. ಅನ್ಯ ಭಾಷೆಗಳ ವರಸ ಪವಿತ್ರಾತ್ಮನಿಂದ ಬರುವಂತದ್ದಾಗಿದೆ. ಬಟ್ ಮಾತನಾಡುವಂಥದ್ದು ಅಥವಾ ಬಿಡುವಂಥದ್ದು, ನಿಲ್ಲಿಸುವಂಥದ್ದು, ಇದೆಲ್ಲ ನಿಯಂತ್ರಣ ನಿಮ್ಮ ಕೈಯಲ್ಲಿ ಇರುವಂತದ್ದಾಗಿರ್ತದೆ. So come to the Lord just as the Father, I want to receive. ಆದ್ದರಿಂದ ನೀವು ಇದ್ದ ಹಾಗೇನೆ ಕರ್ತನ ಬಳಿಗೆ ನಮ್ರತೆಯಿಂದ ಬಂದು, ತಂದೆಯೇ ನಾನು ಇದನ್ನು ಅಪೇಕ್ಷಿಸ್ತೇನೆ ಎಂಬುದಾಗಿ, ನಾನು ಇದನ್ನು ಹೊಂದಿಕೊಳ್ತೇನೆ ಎಂಬುದಾಗಿ ನಂಬಿಕೆಯಿಂದ ಸ್ವೀಕರಿಸಬೇಕು. Amen. Amen. Praise God. The second hindrance is ಎರಡನೇ ಅಡ್ಡಿ ಅನ್ಯ ಭಾಷೆಗಳ ವರವನ್ನು ಹೊಂದುವುದಕ್ಕೆ overthinking. ತುಂಬಾ ಆಲೋಚನೆ ಮಾಡುವಂತ, ಅತಿಯಾಗಿ ಆಲೋಚನೆ ಮಾಡುವಂತದ್ದು. What happens if you overthink? ಅತಿಯಾಗಿ ಆಲೋಚನೆ ಮಾಡಿದ್ರೆ ಏನಾಗ್ತದೆ? Your mind will start creating fear. ನಿಮ್ಮ ಮನಸ್ಸು ಭಯದಿಂದ ತುಂಬಲ್ಪಡ್ತದೆ. Oh, if I am filled with the Holy Spirit, what if others see me? What happens? ನಾನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಅನ್ಯ ಭಾಷೆಗಳನ್ನು ಮಾತನಾಡಿದ್ರೆ ಜನ ನನ್ನ ನೋಡಿ ಏನಂದುಕೊಳ್ತಾರೆ? Or if I fall down, will they mock at me? ನಾನೇನಾದ್ರೂ ಕೆಳಗಡೆ ಬಿದ್ದರೆ ಅನ್ಯ ಭಾಷೆಗಳು ಮಾತನಾಡುವಾಗ ಜನ ನನ್ನ ಬಗ್ಗೆ ಹಾಸ್ಯ ಮಾಡ್ತಾರೆ. Or when I speak in tongues, will it look very odd to others? ನಾನು ಅನ್ಯ ಭಾಷೆಗಳಲ್ಲಿ ಮಾತನಾಡಿದ್ರೆ ಅದನ್ನು ಕೇಳುವುದಕ್ಕೆ ಬೇರೆಯವರಿಗೆ ಬಹಳ ಕಷ್ಟವಾಗಿರ್ತೈತೆ. This thought is there for the people who speak in tongues also. ಅನ್ಯ ಭಾಷೆಗಳಲ್ಲಿ ಮಾತನಾಡುವವರಲ್ಲಿ ಸಹ ಇಂಥ ಆಲೋಚನೆ ಇರುವಂತದ್ದಾಗಿರ್ತದೆ. That's why we see some people praying in tongues, right? ಆದ್ದರಿಂದ ಕೆಲವು ಜನರು ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ ಬಹಳ ಮೆಲ್ಲನೆ ಅವರು ಹೀಗೆ ಮಾತಾಡುವಂತವರಾಗಿರ್ತಾರೆ. Okay, because they're afraid that others may hear, oh, what will happen? ಯಾಕಂದ್ರೆ ಬೇರೆಯವರು ಕೇಳಿದರೆ ಏನ್ ಅಂದುಕೊಳ್ತಾರೆ ಮತ್ತು ಭಯ ಅವರಲ್ಲಿ ಇರುವಂತದ್ದಾಗಿರುತ್ತೆ. Okay, some people have fear that when they're praying for Father, give me the gift, and they start to pray, but they're thinking too much in their mind that is it working? Is it not working? What is happening? ಕೆಲವರು ಅನ್ಯ ಭಾಷೆಗಳು ಮಾತನಾಡಲಿಕ್ಕೆ ಆಶೆ ಪಡ್ತಾರೆ, ದೇವರನ್ನು ಪ್ರಾರ್ಥಿಸ್ತಾರೆ, ಬಟ್ ಮಾತನಾಡಿದರೆ ಏನಾಗ್ತೈತೆ, ಜನ ಏನಂದುಕೊಳ್ತಾರೆ, ಇವೆಲ್ಲ ಭಯಗಳು ಅವರಲ್ಲಿ ಇರುವಂತವಾಗಿರ್ತವೆ. They'll be wondering, is it working? Shall I speak or should I not speak? What is happening? ಇದು ನಾನು ಮಾತಾಡ್ಬೇಕಾ, ಮಾತಾಡಬಾರ್ದಾ, ಮಾತಾಡಿದ್ರೆ ಏನಾಗ್ತೈತೆ ಎಂಬುದಾಗಿ ಈ ರೀತಿ ತುಂಬಾ ಅತಿಯಾದ ಆಲೋಚನೆ ಇದರ ಬಗ್ಗೆ ಉಳ್ಳವರಾಗಿರ್ತಾರೆ. I had the same problem. ನನಗೆ ಸಹ ಅಂತ ಆಲೋಚನೆ ಇತ್ತು. Many years I was praying for gift of tongues. ನಾನು ತುಂಬಾ ವರ್ಷ ಕಾಲ ನಾನು ಅನ್ಯ ಭಾಷೆಗಳ ವರಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೆ. Then I used to pray and stand like this as if somebody will move me. ನಾನು ಹೀಗೆ ನಿಂತು ಪ್ರಾರ್ಥಿಸುವಾಗ ಯಾರಾದರೂ ನನ್ನ ನಡೆಸಬೇಕಾಗಿತ್ತು. Okay, and I used to pray and think that maybe mighty wind will come
and shake me like this, then I'll pray ನಾನು in ಹೀಗೆ tongues. ಅಂದುಕೊಳ್ತಾ ಇದ್ದೆ, ನಾನು ಪ್ರಾರ್ಥಿಸುವಾಗ ಒಂದು ದೊಡ್ಡದಾದ ಬಲವಾದ ಬಿರುಗಾಳಿ ಬರಬೇಕು, ನಾನು ಶೇಕ್ ಮಾಡಬೇಕು, ಆಗ ನಾನು ಮಾತಾಡ್ತೇನೆ ಎಂಬುದಾಗಿ. Or I used to think that it is going to burst out of me like a flow of language. Maybe like that I'll speak. ನಾನು ಅಂದುಕೊಂಡೆ ಅದು ನನ್ನನ್ನು ಒಳಗದಿಂದ ಕೂಡಿಕೊಂಡು ಬರಬೇಕು, ಆಗ ನಾನು ಅದನ್ನು ಮಾತಾಡಲಿಕ್ಕೆ ಆಗ್ತೈತೆ ಎಂಬುದಾಗಿ. Or something should happen. In those days, my friends used to say that when I received the gift of Holy Spirit, I shook violently, they said. ಆ ದಿನಗಳಲ್ಲಿ ನನ್ನ ಸ್ನೇಹಿತರು ಕೆಲವರು ಹೇಳ್ತಾ ಇದ್ರು, ನಾವು ಅನ್ಯ ಭಾಷೆಗಳ ಹೊರ ಹೊಂದಿಕೊಂಡಾಗ ಬಹಳ ನಾವು ಶೇಕ್ ಆಗ್ತಿದ್ದೇವೆ ಎಂಬುದಾಗಿ. Okay, but nothing was happening to me. I was praying. ಆದ್ರೆ ನಾನು ಪ್ರಾರ್ಥಿಸುವಾಗ ಅಂತ ಯಾವ ಅನುಭವಗಳು ನನಗೆ ಆಗಲಿಲ್ಲ. Okay, so overthinking, too much of thinking. ಯಾಕಂದ್ರೆ ಅದು ತುಂಬಾ ನಾನು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. One of my aunties also said, I am not able to pray in tongues. I always think about a lot of things. It's not happening. ಒಂದು ನಮ್ಮ ಆಂಟಿ ಒಬ್ರು ಹೀಗೆ ಹೇಳ್ತಾ ಇದ್ರು, ನಾನು ಅನ್ಯ ಭಾಷೆಗಳಲ್ಲಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಾರಣ ಏನಂದ್ರೆ ಅದರ ಬಗ್ಗೆ ಈ ರೀತಿಯಾದಂತಹ ಸಂಗತಿಗಳನ್ನು ಅತಿಯಾಗಿ ನಾನು ಆಲೋಚನೆ ಮಾಡ್ತೇನೆ ಎಂಬುದಾಗಿ. Like that, for 5 years I was praying for gift. ಈ ರೀತಿಯಾಗಿ ಆ ವರಕ್ಕಾಗಿ 5 ವರ್ಷಗಳು ನಾನು ಕಾಯಬೇಕಾಯ್ತು. But when I received, ನಿಮಗೆ ಗೊತ್ತಾ ನಾನು ಯಾವಾಗ ಆ ವರವನ್ನು ಹೊಂದಿಕೊಂಡೆ? one day I was in worship in the church in the last row. We were singing songs and praying together. ಒಂದು ಸಭೆಯಲ್ಲಿ ನಾನು ಕಡೆ ರೋಲಲ್ಲಿ ನಿಂತುಕೊಂಡು ಕರ್ತನನ್ನು ಆರಾಧಿಸ್ತಾ, ದೇವರಿಗೆ ಹಾಡುಗಳನ್ನು ಹಾಡ್ತಾ ಸ್ತೋತ್ರ ಮಾಡ್ತಾ ಇರುವಾಗ I let myself free, just free in the spirit, not thinking anything. ನಾನು ಏನನ್ನು ಆಲೋಚನೆ ಮಾಡದೆ ನನ್ನನ್ನು ನಾನು ಪವಿತ್ರಾತ್ಮನ ಕೈಗೆ ಬಿಟ್ಟು ಕೊಟ್ಟಿದ್ದೆ. I let the Holy Spirit lead me. ನಾನು ಆತನನ್ನು ಕೇಳಿದೆ, ನನ್ನ ನಜಸಯ್ಯ ಎಂಬುದಾಗಿ ಆತನನ್ನು ಕೇಳಿಕೊಂಡೆ. And I started to speak in tongues non-stop for 3 days, 4 days. ನಾನು 3 ದಿವಸ 4 ದಿವಸ ನಿಲ್ಲಿಸದಾಗಿ ಆ ಸಮಯದಲ್ಲಿ ಮತ್ತು ಆ ಸಮಯದಿಂದ ಅನ್ಯ ಭಾಷೆಗಳಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭಿಸಿದೆ. Praise the Lord. Praise the Lord. When you relax and let the Holy Spirit lead, He will take control. ನೀವು ಯಾವಾಗಾದ್ರೂ ರಿಲ್ಯಾಕ್ಸ್ ಆಗಿ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡ್ತೀರೋ, ದೇವರಾತ್ಮನು ನಿಮಗೆ ಅದರಲ್ಲಿ ನಜಿಸುವಂತ ಆತನಾಗಿರ್ತಾನೆ. I didn't fall down. ನಾನು ಕೆಳಗೆ ಬೀಳಲಿಲ್ಲ ಮಾತಾಡುವಾಗ. I didn't shake violently. ನಾನು ಭಯಂಕರವಾಗಿ ಅಲುಗಾಡಲಿಲ್ಲ. Nothing weird happened. ಏನು ಭಯಂಕರ ಸಂಗತಿ, ವಿಚಿತ್ರವಾದ ಸಂಗತಿ ನಡೆಯಲಿಲ್ಲ. Just humbly accepted what Holy Spirit is doing. ಪವಿತ್ರಾತ್ಮನು ಏನು ಮಾಡ್ತಾನೋ ಅದರ ನಮ್ರತೆಯಿಂದ ನಾನು ಸ್ವೀಕರಿಸಿದಷ್ಟೇ. Praise God. Praise the Lord. This will be the experience for you also. ಇದು ನಿಮಗೆ ಸಹ ಇರುವಂತ ಅನುಭವವಾಗಿರ್ತೈತೆ. Don't overthink. ನೀವು ಅತಿಯಾಗಿ ಆಲೋಚನೆ ಮಾಡಬೇಡಿ ಇದರ ಕುರಿತು. Just relax. ಜಸ್ಟ್ ರಿಲ್ಯಾಕ್ಸ್ ಆಗಿ By faith you receive it. ನಂಬಿಕೆ ಮೂಲಕ ಇದನ್ನು ಹೊಂದಿಕೊಳ್ಳಿರಿ. In some more time we'll explain you how to do that. ಇನ್ನು ಸ್ವಲ್ಪ ಸಮಯದಲ್ಲಿ ಇದನ್ನು ಹೇಗೆ ಹೊಂದಿಕೊಳ್ಳೋದು ಎಂಬುದಾಗಿ ನಾವು ನಿಮಗೆ ವಿವರಿಸ್ತೇವೆ. The third one. ಮೂರನೇದಾಗಿ Spiritual laziness. ಅನ್ಯ ಭಾಷೆಗಳ ವರವನ್ನು ಹೊಂದಿಕೊಳ್ಳುವುದಕ್ಕಿರುವಂತ ಮೂರನೇ ಅಡ್ಡಿ ಮತ್ತು ಆತ್ಮಿಕವಾದ ಸೋಮಾರಿತನ. So spiritual laziness is a big hindrance. ಆತ್ಮಿಕವಾದ ಸೋಮಾರಿತನ ಅನ್ನುವಂಥದ್ದು ವರಗಳಲ್ಲಿ ನಾವು ಚಲಿಸುವುದಕ್ಕಿರುವಂತ ದೊಡ್ಡ ಅಡ್ಡಿಯಾಗಿರ್ತದೆ. Do you understand what it means? Spiritually lazy means? ಆತ್ಮಿಕ ಸೋಮಾರಿತನ ಅಂದ್ರೆ ಏನು ನಿಮ್ಗೆ ಅರ್ಥವಾಗಿದೆಯಾ? Have you ever felt like this? ಯಾವಾಗಾದ್ರೂ ಹೀಗೆ ನೀವು ಭಾವಿಸಿದ್ದೀರಾ? That somebody should come and lay hands upon me, only then I'll pray in tongues. ಯಾರಾದ್ರೂ ನನ್ನ ತಲೆ ಮೇಲೆ ಬಂದು ಕೈ ಇಟ್ಟರೆ ಆಗ ಮಾತ್ರ ನಾನು ಅನ್ಯ ಭಾಷೆಗಳ ಹೊರ ಹೊಂದಿಕೊಳ್ತೇನೆ ಎಂಬುದಾಗಿ ಎನಿಸಿದ್ದೀರಾ? Not only about that, about healing, about anything in life, they want somebody to come and pray. ಇದು ಅನ್ಯ ಭಾಷೆಗಳ ವಿಷಯವಾಗಿ ಮಾತ್ರವಲ್ಲ, ಸ್ವಸ್ಥತೆ ವಿಷಯದಲ್ಲಿ, ಬೇರೆ ಆಶೀರ್ವಾದ ವಿಷಯದಲ್ಲಿ ಸಹ ಯಾರಾದ್ರೂ ಬಂದು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದ್ರೇನೆ ನಾನು ಹೊಂದಿಕೊಳ್ತೇನೆ ಅಂತ ನೀವು ಅಂದುಕೊಳ್ತೀರಾ? Some would say, there is a lot of demonic attack, you pray for me. ಕೆಲವರು ಈಗ ಹೇಳ್ತಾ ಇರ್ತಾರೆ, ತುಂಬಾ ಸೈತಾನನ ಕಾಟ ಇದೆ, ನೀವು ನನಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. But when you look at their personal life, ನೀವು ಅವರ ಒಂದು ವ್ಯಕ್ತಿಗತ ಜೀವಿತವನ್ನು ನೀವು ನೋಡುವಾಗ there won't be any meditation of the scriptures. They don't try to understand what the word of God says. There won't be any prayer. There won't be any worship. Nothing. ಅವರು ಪ್ರಾರ್ಥನೆಯಾಗಲಿ, ದೇವರ ವಾಕ್ಯ ಅರ್ಥ ಮಾಡಿಕೊಳ್ಳೋದಾಗಲಿ, ಓದುವುದಾಗಲಿ, ಧ್ಯಾನ ಮಾಡುವುದು ಯಾವುದು ಅವರಿಗೆ ಇರುವುದಿಲ್ಲ. There won't be confession of faith. Nothing. ಅವರು ದೇವರ ವಾಕ್ಯವನ್ನು ಅರಿಕೆ ಮಾಡುವಂಥದ್ದು ಯಾವುದು ಮಾಡುವುದಿಲ್ಲ. Okay, they just want others to pray. ಅವರು ಬೇರೆಯವರು ತಮಗೆ ಪ್ರಾರ್ಥಿಸಬೇಕೆಂಬುದಾಗಿ ಮಾತ್ರ ಬಯಸುವಂತವರಾಗಿರ್ತಾರೆ. If you have that feeling, reject it right now in Jesus' name. ಇಂಥ ಒಂದು ಭಾವನೆ, ಅಭಿಪ್ರಾಯಗಳು ನಿಮ್ಮಲ್ಲಿರುವಂತದ್ದಾದ್ರೆ ಅದನ್ನು ನೀವು ಈಗಲೇ ತಿರಸ್ಕರಿಸಿರಿ. Okay, please remove that thought from your mind. ಆ ಆಲೋಚನೆ ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕಿರಿ. Spiritual laziness is very dangerous. Not only about gift of tongues, but for life it is dangerous. ನೋಡಿ, ಆತ್ಮಿಕ ಸೋಮಾರಿತನ ಅನ್ನುವಂಥದ್ದು ಬಹಳ ಅಪಾಯಕಾರಿ. ಈವನ್ ಅದು ಬರೀ ಅನ್ಯ ಭಾಷೆಗಳ ವಿಷಯದಲ್ಲಿ ಮಾತ್ರ ಅದು ನಿಮ್ಗೆ ಅಡ್ಡಿ ಮಾಡುವಂಥದ್ದಲ್ಲ, ಬೇರೆ ಎಲ್ಲ ನಿಮ್ಮ ಜೀವಿತದ ಪ್ರತಿ ಆಶೀರ್ವಾದಕ್ಕೆ ಅದು ಅಡ್ಡಿಯಾಗಿರ್ತೈತೆ, ಬಹಳ ಅಪಾಯಕಾರಿ ಆಗಿರ್ತೈತೆ. Praise God. Praise the Lord. Okay, you may receive gift of tongues or gift of the Holy Spirit when somebody lay hands upon you, but you can also receive when you pray also. ನೋಡಿ, ನೀವು ಪವಿತ್ರಾತ್ಮನನ್ನಾಗಲಿ ಪವಿತ್ರಾತ್ಮನ ಹೊರಗಲಾಗಲಿ ಯಾರಾದರೂ ನಿಮ್ಮ ಮೇಲೆ ಕೈ ಇಟ್ಟಾಗ ನೀವು ಹೊಂದಿಕೊಳ್ಳಬಹುದು ಯಾರು ಸಹ. ಬಟ್ ಆದರೆ ಯಾರು ಕೈ ಇಡದೆ ಪ್ರಾರ್ಥಿಸದೆ ಸಹ ನೀವು ಹೊಂದಿಕೊಳ್ಳಬಹುದು. Praise God. Praise the Lord. So by faith only, it is by faith. ಯಾಕಂದ್ರೆ ಇದು ನಂಬಿಕೆ ಮೂಲಕ ಹೊಂದಿಕೊಳ್ಳುವಂತದ್ದಾಗಿದೆ. Praise God. Praise the Lord. When I started to speak in tongues, ನಿಮ್ಗೆ ಗೊತ್ತಾ, ನಾನು ಯಾವಾಗಾದ್ರೂ ಅನ್ಯ ಭಾಷೆಗಳಲ್ಲಿ ಮಾತಾಡಲಿಕ್ಕೆ ಪ್ರಾರಂಭಿಸಿದೆನೋ, I waited 5 years. Just now I said. ನಾನು ಅದಕ್ಕಾಗಿ ಈಗಾಗಲೇ ಹೇಳಿದಾಗ 5 ವರ್ಷ ಕಾಲ ನಾನು ಕಾದುಕೊಂಡಿದ್ದೆ. But my friend, ಆದ್ರೆ ನನ್ನ ಸ್ನೇಹಿತ, he just received the Lord.
ಆತನು ಯಾವಾಗಲೂ ಯೇಸು ಸ್ವಾಮಿನ ನಂಬಿದ್ನೋ okay, the same day he started to speak in tongues. ಅದೇ ದಿನ ಆತನ ಅನ್ಯ ಭಾಷೆಗಳಲ್ಲಿ ಮಾತಾಡಲಿಕ್ಕೆ ಪ್ರಾರಂಭಿಸಿದ. My experience was different. ನನ್ನ ಅನುಭವ ಅವರ ಅನುಭವಕ್ಕಿಂತ ಬಹಳ ವ್ಯತ್ಯಾಸವಾಗಿದೆ. Okay, so he was one day old Christian. ಆತನು ಒಂದೇ ದಿನದ ವಯಸ್ಸಿನ ವಿಶ್ವಾಸಿ. I am Christian even before I was born. ನಾನು ಹುಟ್ಟುವುದಕ್ಕಿಂತ ಮುಂಚೆನೆ ನಾನು ಕ್ರೈಸ್ತವನು. Okay, but we both received the gift of tongues same day. ಆದರೆ ನಾವಿಬ್ಬರೂ ಸಹ ಒಂದೇ ದಿನದಲ್ಲಿ ಪವಿತ್ರ ಅನ್ಯ ಭಾಷೆಗಳ ವರವನ್ನು ಹೊಂದಿಕೊಂಡೆವು. Because on the day when he was full of faith. ಆತನು ಒಂದನೇ ರಕ್ಷಣೆ ಹೊಂದಿರುವ ಆ ದಿನದಲ್ಲಿ ಆತನು ನಂಬಿಕೆಯಿಂದ ತುಂಬಲ್ಪಟ್ಟವನಾಗಿದ್ದ. But for me it took some time to come to that point of faith. ನಾನು ಆ ನಂಬಿಕೆಯ ಪ್ರಮಾಣಕ್ಕೆ ಬರುವುದಕ್ಕೆ ನನಗೆ ಕೆಲವು ವರ್ಷಗಳು ಬೇಕಾಯಿತು. Okay, but faith is the one that worked for both of us. ಆದರೆ ನಮ್ಮಿಬ್ಬರಿಗೂ ಪವಿತ್ರಾತ್ಮನ ವರವಾಗಿರುವಂತಹ ಅನ್ಯ ಭಾಷೆಗಳ ವರವನ್ನು ಹೊಂದುವುದಕ್ಕೆ ಸಹಾಯ ಮಾಡಿರುವಂತದ್ದು, ಸಾಧ್ಯ ಮಾಡಿರುವಂತದ್ದು ನಂಬಿಕೆ. Praise the Lord. Praise the Lord. So today let us reject that spiritual laziness. ಆದ್ದರಿಂದ ಈ ದಿನ ನಾವುಗಳು ಆತ್ಮಿಕ ಸೋಮಾರಿತನವನ್ನು ನಾವು ತಿರಸ್ಕರಿಸೋಣ. Paul says, with enthusiasm desire the gifts of the Holy Spirit. ಪೌಲನು ಹೇಳ್ತಾನೆ, ಆತ್ಮನ ವರಗಳನ್ನು, ಪವಿತ್ರ ಆತ್ಮನಿಂದ ಉಂಟಾಗುವ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ ಎಂಬುದಾಗಿ. Okay, let that enthusiasm be within us to receive and be led by the Holy Spirit. ನಾವು ಅತಿ ಉತ್ಸಾಹದಿಂದ ಆಸಕ್ತಿಯಿಂದ ಪವಿತ್ರಾತ್ಮನ ವರಗಳನ್ನು ತುಂಬಲ್ಪಡುವುದಕ್ಕೆ ನಾವು ಅಪೇಕ್ಷಿಸುವರಾಗಿರೋಣ. Let's not wait for somebody, okay? ಅದಕ್ಕಾಗಿ ಇನ್ನೊಬ್ಬರನ್ನು ಆ ವರಗಳನ್ನು ಹೊಂದಿಕೊಳ್ಳುವುದಕ್ಕೆ ಯಾರನ್ನು ನೀವು ನಿರೀಕ್ಷಿಸಬೇಡ್ರಿ. Okay, praise the Lord. Okay, praise the Lord. Also one more additional thing I want to tell you. ಇನ್ನೊಂದು ಸಂಗತಿಯನ್ನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. Do not think about somebody else's experiences. ಬೇರೆಯವರ ಅನುಭವಗಳನ್ನು ಆಧಾರ ಮಾಡಿಕೊಳ್ಳಬೇಡ್ರಿ, ಆಲೋಚನೆ ಮಾಡಬೇಡ್ರಿ. Don't think that so and so person he waited for 9 years. ನೋಡಿ, ಕೆಲವು ವ್ಯಕ್ತಿ 9 ವರ್ಷಗಳು ಪವಿತ್ರಾತ್ಮನ ವರಕ್ಕಾಗಿ ಕಾದುಕೊಂಡಿದ್ದಾನೆ. Or don't think about my experience, I waited for 5 years. ನಾನು ಈಗಾಗಲೇ ಹೇಳಿದೆ, ನಾನು 5 ವರ್ಷ ಕಾದುಕೊಂಡಿದ್ದೆ ಎಂಬುದಾಗಿ ನನ್ನ ಅನುಭವವನ್ನು ಸಹ ನೀವು ಆಧಾರ ಮಾಡಿಕೊಳ್ಳಬೇಡಿ. That's why I told you about my friend's experience. ಆದ್ದರಿಂದಲೇ ನಿಮಗೆ ನಾನು ಈಗಾಗಲೇ ಹೇಳಿದೆ ನನ್ನ ಸ್ನೇಹಿತನ ಅನುಭವ. Okay, in the same day he received salvation, he started to speak in tongues. ಆತನ ರಕ್ಷಣೆ ಹೊಂದಿರುವ ದಿನವೇ ಆತನ ಅನ್ಯ ಭಾಷೆಗಳಲ್ಲಿ ಮಾತನಾಡಿದ್ದಾನೆ. So heart matters, not somebody's experience. ಇಲ್ಲಿ ನೋಡಿ, ಯಾರ ಅನುಭವ ಅನ್ಯ ಭಾಷೆಗಳ ವರವನ್ನು ಹೊಂದಿಕೊಳ್ಳುವುದಕ್ಕೆ ಆಧಾರವಾಗುವುದಿಲ್ಲ. ಇಲ್ಲಿ ನಮ್ಮ ಹೃದಯ, ನಮ್ಮ ಅಪೇಕ್ಷೆ, ನಂಬಿಕೆ ಮಾತ್ರ ಅಲ್ಲಿ ವಿಷಯವಾಗಿರ್ತದೆ. Okay, the main thing is we trust the word of God, that's it. ಆದ್ದರಿಂದ ಇಲ್ಲಿರುವಂತಹ ಪ್ರಾಮುಖ್ಯವಾದ ಸಂಗತಿ ಏನಂದ್ರೆ ದೇವರ ವಾಕ್ಯವನ್ನು ನಾವು ನಂಬುವವರಾಗಿರಬೇಕಷ್ಟೇ. And the word of God says very clearly. ಮತ್ತು ದೇವರ ವಾಕ್ಯವು ಸ್ಪಷ್ಟವಾಗಿ ಹೀಗೆ ಹೇಳ್ತದೆ. Shall we read that? Luke 11:13. ಲೂಕನ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡುವುದಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? Amen. Praise the Lord. Praise the Lord. Here Jesus himself is saying this promise. ಇಲ್ಲಿ ಯೇಸು ಸ್ವಾಮಿ ತಾನೇ ಈ ವಾಗ್ದಾನವನ್ನು ಆತನು ಮಾತನಾಡ್ತಿದ್ದಾನೆ. Let us read that last line one more time. ನಾವು ಇನ್ನೊಂದು ಸಾರಿ ಅದರ ಕಡೆಯ ವಚನವನ್ನು ನಾವು ಓದೋಣ. ಹಾಗಾದರೆ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವವನಲ್ಲವೇ? Amen. ಎಷ್ಟೋ ಹೆಚ್ಚಾಗಿ ಏನನ್ನು ಕೊಡ್ತಾರಂತೆ? ಪವಿತ್ರಾತ್ಮನ ವರವನ್ನು. Praise the Lord. See, as Holy Spirit is given to us as a gift. ನೋಡಿ, ಪವಿತ್ರಾತ್ಮನನ್ನು ದೇವರು ನಮಗೆ ವರವಾಗಿ ಕೊಡುವಂತವನಾಗಿರ್ತಾನೆ. And this is the promise Jesus himself is saying. ಇದು ದೇವರು ನಮಗೆ ಮಾಡಿರುವ ಯೇಸು ಸ್ವಾಮಿ ನಮಗೆ ಮಾಡಿರುವಂತಹ ವಾಗ್ದಾನವಿದಾಗಿದೆ. Here in the scripture portion he is saying that if your children, if they ask for bread, will you give stone? ಈ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿಮ್ಮ ಮಕ್ಕಳು ನಿಮಗೆ ರೊಟ್ಟಿ ಕೇಳಿದರೆ ನೀವು ಕಲ್ಲು ಕೊಡ್ತೀರಾ? Or if they ask for fish, will you give snake? ಇಲ್ಲದಿದ್ದರೆ ನಿಮ್ಮ ಮಕ್ಕಳು ಮೀನು ಕೇಳಿದರೆ ನೀವು ಹಾವನ್ನು, ಚೇಳನ್ನು ಕೊಡ್ತೀರಾ? Won't you always try to give what is the best to your children? ನೋಡಿ, ನಿಮ್ಮ ಮಕ್ಕಳಿಗೆ ಯಾವಾಗಲೂ ಒಳ್ಳೆಯ ಪದಾರ್ಥಗಳನ್ನು ಕೊಡ್ಲಿಕ್ಕೆ ನೀವು ಆಲೋಚನೆ ಮಾಡ್ತೀರಲ್ಲವೇ? The same way when you ask the Father for the Holy Spirit, he is ready to give you the Holy Spirit gifts. ಆದ್ದರಿಂದ ನೀವು ತಂದೆಯನ್ನು ಪವಿತ್ರಾತ್ಮನ ವರಕ್ಕಾಗಿ ಕೇಳುವಾಗ ಆತನು ಪವಿತ್ರಾತ್ಮ ವರವನ್ನೇ ಎಷ್ಟೋ ಹೆಚ್ಚಾಗಿ ಒಳ್ಳೆಯದನ್ನೇ ಕೊಡುವನಲ್ಲವೇ? Praise God. Praise the Lord. So we just have to ask the Father in faith. ಆದ್ದರಿಂದ ವರಗಳಿಗಾಗಿ ನಾವು ತಂದೆಯಾದ ದೇವರನ್ನು ನಂಬಿಕೆಯಿಂದ ನಾವು ಕೇಳಿಕೊಳ್ಳಬೇಕು. Amen. Amen. So let's see how to receive the gift of the Holy Spirit. ಈಗ ನೋಡೋಣ ಹೇಗೆ ನಾವು ಪವಿತ್ರಾತ್ಮ ಅನ್ಯ ಭಾಷೆಗಳ ವರವನ್ನು ಹೊಂದಿಕೊಳ್ಳುವಂತದ್ದು. 1 Corinthians 6:17. 1 ಕೊರಿಂಥಿ 6ನೇ ಅಧ್ಯಾಯ 17ನೇ ವಚನ. This verse says, ಈ ವಾಕ್ಯ ಹೇಗೆ ಹೇಳ್ತದೆ? the one who has become one with the Lord has become one in the Spirit. ಕರ್ತನ ಸಂಸರ್ಗದಲ್ಲಿ ಇರುವವನು ಕರ್ತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. Amen. So you as a believer in Christ, you have become one with the Spirit of God. ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ನೀನು ಕರ್ತನ ಸಂಗಡ ಒಂದೇ ಆತ್ಮವಾಗಿದ್ದೀಯಾ. Praise the Lord. Praise the So Lord. the day you received salvation means you started to believe in Christ. The Holy Spirit is one with you. ನೋಡಿ, ನೀವು ರಕ್ಷಣೆ ಹೊಂದಿರುವ ದಿನ, ಅದರ ಅರ್ಥ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಟ್ಟಂತ ದಿನ ನೀವು ಪವಿತ್ರಾತ್ಮನೊಂದಿಗೆ ಒಂದೇ ಆಗಿದ್ದೀರಾ. Your spirit is one with the Holy Spirit. ನಿಮ್ಮ ಆತ್ಮ ದೇವರ ಆತ್ಮನೊಂದಿಗೆ ಒಂದಾಗಿದೆ. Or your spirit became alive with the Holy Spirit.
ನಿಮ್ಮ ಆತ್ಮ ದೇವರ ಆತ್ಮನೊಂದಿಗೆ ಬ್ರತಿಕಿರುವಂತದ್ದಾಗಿದೆ. Praise the Lord. Praise the Lord. You know, you are together with the Holy Spirit. Holy Spirit is inside of you. ನೀವು ಪವಿತ್ರಾತ್ಮನೊಂದಿಗೆ ಜೊತೆ ಮಾಡಲ್ಪಟ್ಟಾಗ ಪವಿತ್ರಾತ್ಮನು ನಿಮ್ಮಲ್ಲಿರುವ ಆತನಾಗಿರ್ತಾನೆ. That's why you are called as a temple of the Holy Spirit. ಆದ್ದರಿಂದಲೇ ದೇವರ ವಾಕ್ಯ ಹೇಳ್ತೈತೆ ನೀವು ಪವಿತ್ರಾತ್ಮನಿಗೆ ಆಲಯವಾಗಿದ್ದೀರಿ ಎಂಬುದಾಗಿ. The word of God also says that you are sealed with the Holy Spirit. ದೇವರ ವಾಕ್ಯ ತದನಂತರ ಹೇಳ್ತೈತೆ ನೀವು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೀರಿ ಎಂಬುದಾಗಿ. And Holy Spirit is given as a guarantee for your inheritance. ಅಷ್ಟು ಮಾತ್ರವಲ್ಲ, ನಿಮ್ಮ ಬಾಧ್ಯತೆಗೆ ದೇವರು ಪವಿತ್ರಾತ್ಮನನ್ನು ಸಂಚಕರವಾಗಿ ಕೊಟ್ಟಿದ್ದಾನೆಂಬುದಾಗಿ. So today let us understand that the Holy Spirit is inside of you already. ನೋಡಿ, ನೀವೀಗ ನಿಮ್ಮಲ್ಲಿ ಈಗಾಗಲೇ ಪವಿತ್ರಾತ್ಮನ ಇದ್ದಾನೆಂಬುದಾಗಿ ನೀವು ಅರ್ಥ ಮಾಡಿಕೊಂಡ್ರೆ, Man, you know, so you don't have to wait for the Holy Spirit to come again. He is already there inside of you. ನೀವು ಈಗಾಗಲೇ ನಿಮ್ಮಲ್ಲಿ ಪವಿತ್ರಾತ್ಮನ ಇದ್ದಾನಲ್ವಾ, ತಿರುಗಿ ಆತನ ಬರಬೇಕೆಂಬುದಾಗಿ ನೀವು ಎದುರು ನೋಡುವುದಿಲ್ಲ. You don't have to wait for, you know, some mighty wind or some fire to come. ನೋಡಿ, ಏನೋ ದೊಡ್ಡ ಬಿರುಗಾಳಿ ಬರಬೇಕು, ಅನ್ಯ ಭಾಷೆ ಮಾತಾಡಬೇಕಾದ್ರೆ ಏನೋ ದೊಡ್ಡ ಬೆಂಕಿ ಬರಬೇಕೆಂಬುದಾಗಿ ನೀವು ಎದುರು ನೋಡುವವರಾಗಿರುವುದಿಲ್ಲ. Don't think about others' experiences. They may say that they shook violently, they fell down, something happened. You know, you don't have to think about all that. ನೋಡಿ, ಪವಿತ್ರಾತ್ಮನ ಅನ್ಯ ಭಾಷೆಗಳ ವರವನ್ನು ನಾವು ಹೊಂದಬೇಕಾದ್ರೆ ನಾವು ಬಲವಾಗಿ ಅಲ್ಲಾಡಬೇಕು ಅಥವಾ ಬೇರೆ ಏನೋ ಬಿರುಗಾಳಿ ಬರಬೇಕು, ಬೀಳಬೇಕು, ಇದೆಲ್ಲ ನೀವು ಬೇರೆ ಅವರ ಅನುಭವಗಳನ್ನು ನೀವು ಆಧಾರ ಮಾಡಿಕೊಳ್ಳಬೇಡ್ರಿ. As per the word of God, the Holy Spirit is in you. ದೇವರ ವಾಕ್ಯ ಪ್ರಕಾರ ಪವಿತ್ರಾತ್ಮನು ನಿಮ್ಮಲ್ಲಿ ಈಗಾಗಲೇ ಇದ್ದಾನೆ. Amen. Amen. Can you say amen to that? ನೀವು ಇದಕ್ಕಾಗಿ ಆಮೆನ್ ಹೇಳ್ಬೋದಾ? Praise the Lord. Praise the Lord. The Holy Spirit is inside of you. ಪವಿತ್ರಾತ್ಮನು ನಿಮ್ಮಲ್ಲಿ ಇದ್ದಾನೆ. That means that His gift is at work. It's already there inside of you. ಆದ್ದರಿಂದ ಈಗಾಗಲೇ ನಿಮ್ಮಲ್ಲಿರುವ ಪವಿತ್ರಾತ್ಮನ ಮೂಲಕ ಆತನ ವರಗಳು ನಿಮ್ಮಲ್ಲಿ ಕಾರ್ಯ ಮಾಡ್ತವೆ. Amen. Amen. The gift giver, the one who gives the gift, is inside of you. ನೋಡಿ, ವರಗಳನ್ನು ಕೊಡುವಂತ ದಾತ ಪವಿತ್ರಾತ್ಮನು ಈಗಾಗಲೇ ನಿಮ್ಮಲ್ಲಿದ್ದಾನೆ. That means that all the 9 gifts, or every gift that is in the Bible, it is inside of you. ಎಲ್ಲಾ ಆತ್ಮನ 9 ವರಗಳು, ದೇವರ ವಾಕ್ಯ ಹೇಳುವಂತ ಎಲ್ಲಾ ಆತ್ಮನ ವರಗಳು ಆತ್ಮನ ಮೂಲಕ ನಿಮ್ಮಲ್ಲಿ ಈಗಾಗಲೇ ಇರುವಂತವಾಗಿದ್ದಾವೆ. Praise the Lord. Praise the Lord. You know, that means for it to work in action or come out in the physical realm, you have to just speak by faith. ಇದು ನಿಮ್ಮಲ್ಲಿ ಕಾರ್ಯಗತವಾಗಿ ಹೊರಗಡೆ ಮ್ಯಾನಿಫೆಸ್ಟ್ ಆಗಬೇಕಾದ್ರೆ ನೀವು ನಂಬಿಕೆಯಿಂದ ಅದನ್ನು ಮಾತನಾಡಬೇಕು. Praise the Lord. Praise the Lord. You know, when the Holy Spirit is inside of you already, ಪವಿತ್ರಾತ್ಮನು ಈಗಾಗಲೇ ನಿಮ್ಮಲ್ಲಿ ಇರುವಾಗ, one thing we made it clear that we don't have to wait for him again, right? ಇನ್ನೊಂದು ಸಾರಿ ಆತನಿಗಾಗಿ ಎದುರು ನೋಡುವಂತ ಅಗತ್ಯ ಇಲ್ಲ. ಇದು ಸ್ಪಷ್ಟವಾಗಿದೆ ಅಲ್ವಾ? Praise God. Praise the Lord. So first thing I want you to do is relax your mind. ನಾನು ಮೊದಲು ಅನ್ಯ ಭಾಷೆಗಳ ವರಗಳನ್ನು ನೀವು ಹೊಂದಿಕೊಳ್ಳಬೇಕಾದ್ರೆ ಮೊದಲು ನೀವು ಮಾಡಬೇಕೆಂಬುದಾಗಿ ನಾನು ಬಯಸುವಂತ ಸಂಗತಿ ಏನಂದ್ರೆ, ನಿಮ್ಮ ಮನಸ್ಸು ನಿಮ್ಮಳವಾಗಲಿ. Amen. Amen. Let your mind be relaxed in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಮನಸ್ಸು ನಿಮ್ಮಳಕ್ಕೆ ನೆಮ್ಮದಿಗೆ ಬರಲಿ. Okay, put faith in what the word of God is saying. ದೇವರ ವಾಕ್ಯ ಏನು ಹೇಳ್ತೈತೋ ಅದರಲ್ಲಿ ನೀವು ನಂಬಿಕೆಯನ್ನು ಇಡಿರಿ. Okay. Praise the Lord. When you relax your mind, just by faith ask the Father, Father, I want to pray in tongues. Lead me in that. That's it, one small prayer. ನಿಮ್ಮ ಮನಸ್ಸು ನೆಮ್ಮದಿಯಾಗಿಟ್ಟುಕೊಂಡು ಮತ್ತು ದೇವರನ್ನು, ತಂದೆ ದೇವರೇ, ನಿನ್ನ ವಾಕ್ಯ ಪ್ರಕಾರ ನಾನು ಇದನ್ನು ನಂಬುತ್ತೇನೆ ಎಂಬುದಾಗಿ ಆತನಲ್ಲಿ ನಿಮ್ಮ ನಂಬಿಕೆಯನ್ನು ಪ್ರಕಟಿಸಿರಿ. Amen. Amen. And then you speak by faith. ಆಗ ನಂಬಿಕೆ ಮೂಲಕ ಮಾತನಾಡಲಿಕ್ಕೆ ಪ್ರಾರಂಭಿಸಿರಿ. Praise the Lord. Praise the Lord. Your faith needs action. Speak by faith. ನಿಮ್ಮ ನಂಬಿಕೆ ನಮ್ಮಲ್ಲಿದ್ದಾನೆ, ವರಗಳಿದ್ದಾವೆ ಎಂಬುದಾಗಿ ನಂಬುವಂತ ನೀವು, ನಿಮ್ಮ ನಂಬಿಕೆಗೆ ಕಾರ್ಯಗಳು ಬೇಕಾಗ್ತದೆ. ಆದ್ರಿಂದ ನಂಬಿಕೆಯಿಂದ ಮಾತನಾಡಲಿಕ್ಕೆ ಪ್ರಾರಂಭಿಸಿರಿ. Okay, so first thing is to relax. ಮೊದಲನೇ ಸಂಗತಿ, ರಿಲ್ಯಾಕ್ಸ್ ಆಗಿರಿ. Okay, that means rest in the Lord. ಅದರ ಅರ್ಥ ಕರ್ತನಲ್ಲಿ ವಿಶ್ರಮಿಸಿರಿ. Or rest in the promise of God. ದೇವರ ವಾಗ್ದಾನಗಳಲ್ಲಿ ವಿಶ್ರಮಿಸಿರಿ. God is only promising that I'll fill you with the Holy Spirit and lead you in the gifts. ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ, ಪವಿತ್ರಾತ್ಮನಿಂದ ತನ್ನ ವರಗಳನ್ನು ಆತ ನಮಗೆ ಅನುಗ್ರಹಿಸುತ್ತಾನೆ ಎಂಬುದಾಗಿ. Okay, and the word of God says the Holy Spirit is already inside of you. ದೇವರ ವಾಕ್ಯ ಹೇಳ್ತೈತೆ, ದೇವರ ಆತ್ಮನು ಈಗಾಗಲೇ ನಿಮ್ಮಲ್ಲಿದ್ದಾನೆ ಎಂಬುದಾಗಿ. Don't need to wait for anything. ನೀವಿನ್ನು ಯಾವುದಕ್ಕಾಗಿ ಎದುರು ನೋಡಬೇಕಾದ ಅಗತ್ಯತೆ ಇಲ್ಲ. So let your mind relax. ಆದ್ದರಿಂದ ನಿಮ್ಮ ಮನಸ್ಸು ನೆಮ್ಮದಿಯಾಗಲಿ, ವಿಶ್ರಾಂತಿಯಲ್ಲಿರಲಿ. When you start trusting the word of God, ನೀವು ದೇವರ ವಾಕ್ಯವನ್ನು ನಂಬುವುದಕ್ಕೆ ಪ್ರಾರಂಭಿಸುವಾಗ your mind will relax automatically. ನಿಮ್ಮ ಮನಸ್ಸು ಆಟೋಮೆಟಿಕ್ ಆಗಿ ವಿಶ್ರಾಂತಿಗೆ And ಮರಳುವಂತದಾಗಿದೆ. the second thing is ask the Father. ಎರಡನೇ ಸಂಗತಿ, ತಂದೆಯಾದ ದೇವರನ್ನು ಕೇಳಿಕೊಳ್ಳಿರಿ. Jesus told, no? ಯೇಸು ಸ್ವಾಮಿ ಹೇಳಿದ್ನಲ್ಲವೇ, Said that if you ask the Father, He's ready to give Holy Spirit gift. ತಂದೆಯನ್ನು ಕೇಳಿಕೊಳ್ಳಿರಿ, ಆತನು ನಿಮಗೆ ವರಗಳನ್ನು ಕೊಡ್ಲಿಕ್ಕೆ ಆತನು ಸಿದ್ಧನಾಗಿದ್ದಾನೆಂಬುದಾಗಿ. Amen. So by faith ask the Father, Father, I pray in the name of Jesus. ನಂಬಿಕೆಯಿಂದ ತಂದೆಯೇ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಎಂಬುದಾಗಿ Ask the Lord, ಪ್ರಾರ್ಥನೆ ಮಾಡಿರಿ. Lord, give me boldness. ಆ ದೇವರನ್ನು ಕೇಳಿದ್ರೆ ನನಗೆ ಧೈರ್ಯವನ್ನು ಕೊಡಿರಿ ಎಂಬುದಾಗಿ. Give me faith to speak in tongues. ನಂಬಿಕೆಯಿಂದ ಮಾತನಾಡುವುದಕ್ಕೆ, ಅನ್ಯ ಭಾಷೆಗಳನ್ನು ಮಾತನಾಡುವುದಕ್ಕೆ ನನಗೆ ನಂಬಿಕೆ ಕೊಡಿರಿ ಎಂಬುದಾಗಿ ಕೇಳಿರಿ. Definitely by faith, if you ask, you're going to speak. ನೀವು ನಂಬಿಕೆ ಮೂಲಕ ದೇವರನ್ನು ಕೇಳುವಾಗ ನೀವು ಖಂಡಿತವಾಗಿ ನಂಬಿಕೆ ಮೂಲಕ ಅನ್ಯ ಭಾಷೆಗಳನ್ನು ಮಾತನಾಡುವಂತವರಾಗಿರ್ತೀರಾ. When the words are coming to you, ಮಾತುಗಳು ನಿಮ್ಮ ಒಳಗಿಂದ ಬರುವಾಗ, okay, don't stop. ನೀವು ಅದನ್ನು ನಿಲ್ಲಿಸಬೇಡಿರಿ. Don't think that am I speaking or somebody else is speaking. ಇದು
ಇದು ನಾನು ಮಾತಾಡ್ತೇನಾ, ಬೇರೆ ಯಾರಾದ್ರೂ ಮಾತಾಡ್ತಾರಾ ಎಂಬುದಾಗಿ ನೀವು ಹಾಗೆ ಆಲೋಚನೆ ಮಾಡಬೇಡ್ರಿ. Or don't think that your mind is creating some words. ಏನು ಈ ಮಾತುಗಳು ನನ್ನ ಮನಸ್ಸೇ ಕಲ್ಪಿಸ್ತಾ ಇದೆ ಎಂಬುದಾಗಿ ಸಹ ಯೋಚನೆ ಮಾಡಬೇಡ್ರಿ. Okay, but by faith you release whatever is coming. ನಂಬಿಕೆ ಮೂಲಕ ಏನು ನಿಮ್ಮ ಪದಗಳು ಒಳಗಡೆಯಿಂದ ಬರ್ತಾವೋ ಅದನ್ನು ಮಾತಾಡಲಿಕ್ಕೆ ಪ್ರಾರಂಭಿಸಿ. Okay, keep releasing, even if small words, keep releasing. ನೀವು ಕಂಟಿನ್ಯೂ ಆಗಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಏನು ಪದಗಳು ಬರ್ತಾವೋ ಅದು ಸಣ್ಣ ಪದಗಳಾಗಿರಲಿ ಅದನ್ನು ಮಾತಾಡಲಿಕ್ಕೆ ಪ್ರಾರಂಭಿಸಿರಿ. I'll tell you a small story. ನಾನು ಚಿಕ್ಕ ಕಥೆಯನ್ನು ನಾನು ಹೇಳ್ತೇನೆ. There was a father who was taking care of his daughter because mother was not there. ತಾಯಿ ಇರಲಿಲ್ಲ, ತನ್ನ ಮಗಳನ್ನು ಮತ್ತು ನೋಡಿಕೊಳ್ಳುವಂತ ಒಂದು ತಂದೆ ಇದ್ರು. Okay, he is a man of faith. ಆತನ ನಂಬಿಕೆಯ ಮನುಷ್ಯನಾಗಿದ್ದ. Okay, so he wanted to teach to his daughter how to pray. ತನ್ನ ಮಗಳಿಗೆ ಆತನ ಪ್ರಾರ್ಥಿಸುವುದನ್ನು ಕಲಿಸುವುದಕ್ಕೆ ಅದನ್ನು ಇಷ್ಟಪಟ್ಟ. So for 1 week, every night he sat next to her and he started to pray and tell her to repeat. ಪ್ರತಿ ದಿನ ಒಂದು ವಾರಕ್ಕೆ ಪ್ರತಿ ರಾತ್ರಿ ತನ್ನ ಮಗಳ ಬದಿಯಲ್ಲಿ ಕೂತ್ಕೊಂಡು ಆಕೆಗೆ ಪ್ರಾರ್ಥನೆಯನ್ನು ಕಲಿಸಿಕೊಡ್ತಾ ಇದ್ದ. And he asked her to repeat that. ನಾನು ಪ್ರಾರ್ಥನೆ ಮಾಡ್ತೇನೆ, ಅದನ್ನು ರಿಪೀಟ್ ಮಾಡಬೇಕೆಂಬುದಾಗಿ ಮಗಳನ್ನು ಕೇಳಿಕೊಂಡ. Okay, 7 days she did like that. 7 ದಿವಸ ಆತನು ಹಾಗೆ ಮಾಡಿದ. And the 8th day he told, you only go to the room and pray. 8ನೇ ದಿನ ಮಗಳನ್ನು ಕೇಳಿದ, ನೀನು ಹೋಗಿ ನಿನ್ನ ಕೋಣೆಗೆ ಹೋಗಿ ನೀನೇ ಪ್ರಾರ್ಥಿಸು ಎಂಬುದಾಗಿ. Okay, and he went out. ಆಕೆ ಮಗಳು ಹೋದಳು. Okay, and he from outside he was observing the daughter. ಮಗಳು ಒಳಗಡೆ ಏನು ಮಾಡ್ತಾಳೆ ಎಂಬುದಾಗಿ ಕೋಣೆಯ ಹೊರಗೆ ತಂದೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ದ. Okay, the daughter was in the same position, kneeling down, like father she was doing. ತಂದೆ ಹೇಗೆ ಪ್ರಾರ್ಥಿಸಿದ್ನೋ ಮೊಣಕಾಲ ಹಾಕಿ ಅದೇ ಭಂಗಿಮೆಯಲ್ಲಿ ಆಕೆ ಪ್ರಾರ್ಥಿಸ್ತಾ ಇದ್ಲು. And she started to say ABCD ABCD ABCD. ಆಕೆ ಅಲ್ಲಿ ABCD ಮೊಣಕಾಲ ಹಾಕಿ ABCD 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 ಅಂತ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ಲು. After some time the father went inside. ಸ್ವಲ್ಪ ಸಮಯ ನಂತರ ತಂದೆ ಆ ರೂಮ್ ಒಳಗಡೆ ಹೋದ. And he asked, daughter, what are you doing? ಮಗಳನ್ನು ಕೇಳಿದ, ನೀನೇನ್ ಮಾಡ್ತಿದ್ಯಾ? I taught you some prayer, why you are saying ABCD? ನಾನು ಪ್ರಾರ್ಥನೆ ನಿಮಗೆ ಕಲಿಸಿಕೊಟ್ಟಿದ್ದೇನಲ್ಲ, ನೀನು ಯಾಕೆ ABCD ಅಂತ ಹೇಳ್ತಿದೀಯಾ? And the daughter said, ಆಗ ಆ ಮಗಳು ಹೇಳ್ತಾಳೆ, I have so much to pray, father. ನನಗೆ ತುಂಬಾ ಪ್ರಾರ್ಥನೆ ಮಾಡ್ಲಿಕ್ಕೆ ಬೇಕು. Okay, but I don't know how to pray. ನನಗೆ ಹೇಗೆ ಪ್ರಾರ್ಥಿಸಬೇಕು ಗೊತ್ತಿಲ್ಲ. You told me only small prayer. ನೀವು ಸ್ವಲ್ಪ ಚಿಕ್ಕ ಪ್ರಾರ್ಥನೆ ಮಾತ್ರ ಕಲಿಸಿಕೊಟ್ಟಿದ್ದೀರಾ. I want to pray for all of things. I want to pray for our country also. ನಾನು ನಮ್ಮ ದೇಶಕ್ಕೆ ಎಲ್ಲ ವಿಷಯಗಳಿಗಾಗಿ ನಾನು ಪ್ರಾರ್ಥಿಸಬೇಕು. So I am giving the words, letters to God himself. ದೇವರಿಗೆನೇ ನಾನು ಅಕ್ಷರಗಳನ್ನು ನಾನು ಕೊಡ್ತಾ ಇದ್ದೇನೆ. So I am saying ABCD EFGH. I am giving the words to letters to God so that he will form a prayer. ನಾನು ABCD EFGH ಎಂಬುದಾಗಿ ಈ ರೀತಿ ಅಕ್ಷರಗಳನ್ನು ದೇವರಿಗೆ ಕೊಡ್ತಿದ್ದಾನೆ. ಆತನೇ ಪ್ರಾರ್ಥನೆಯನ್ನು ಆತನೇ ಸೃಷ್ಟಿ ಮಾಡಲಿ. You know that those words moved the father so much. ಆ ಮಗಳ ಮಾತುಗಳು ತಂದೆಯನ್ನು ಬಹಳವಾಗಿ ಕದಲಿಸಿದವು. Okay, praise the Lord. Praise the Lord. In the same way, ಅದೇ ರೀತಿ Holy Spirit will speak through you. ಪವಿತ್ರಾತ್ಮನು ನಿಮ್ಮ ಮೂಲಕ ಮಾತಾಡ್ತಾನೆ. Just submit your words to him. ಜಸ್ಟ್ ನಿಮ್ಮ ಪದಗಳನ್ನು ಆತನಿಗೆ ಅಧೀನ ಮಾಡಿರಿ. Let him form the sentence. ಆತನೇ ನಿಮ್ಮ ಬಾಯಿಂದ ಬರುವ ಆ ಅಕ್ಷರಗಳು, ಮಾತುಗಳು, ತೊದಲು ನುಡಿಗಳನ್ನು ಆತನೇ ವಾಕ್ಯಗಳಾಗಿ ಪರಿವರ್ತಿಸ. When you are a small baby, were you able to speak English or Kannada or any language? ಯಾರಾದರೂ ಚಿಕ್ಕ ಮಕ್ಕಳು ಅವರು ಯಾವುದಾದ್ರೂ ಭಾಷೆಯನ್ನು ಇಂಗ್ಲಿಷು, ಕನ್ನಡ, ತೆಲುಗು ಏನಾದ್ರು ಮಾತಾಡುವುದಕ್ಕೆ ಕಷ್ಟಪಡುವುದನ್ನು ನೋಡಿದ್ದೀರಾ? No, right? ಇಲ್ಲ ತಾನೆ? They'll try to speak small words. ಅವ್ರು ಚಿಕ್ಕ ಚಿಕ್ಕ ಪದಗಳನ್ನು ಮಾತಾಡಲಿಕ್ಕೆ ಪ್ರಯತ್ನಿಸ್ತಾನೆ ಇರ್ತಾರೆ. Whatever you are teaching, they'll try to speak little bit. ನೀವೇನು ಕಲಿಸ್ಕೊಡ್ತೀರೋ ಅದನ್ನ ಸಣ್ಣದಾಗಿ ಪ್ರಾರಂಭಿಸ್ತಾರೆ ಮಾತಾಡುವುದಕ್ಕೆ. My son, for water he says Bobby. ನನ್ನ ಮಗ ಚಿಕ್ಕವನು, ಅವನು ಹೀಗೆ ಹೇಳ್ತಾನೆ, ಬಾಬಾ ಬಾಬಿ 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 ಎಂಬುದಾಗಿ. Okay, what he's saying is, in the bottle there is water, I want that. That's what he wants to say. ಆ ಬಾಟ್ಲಲ್ಲಿರುವಂತ ನೀರು ಆತನಿಗೆ ಬೇಕು, ಅದನ್ನು ಕೇಳ್ತಾನೆ ಬಾಬಿ ಎಂಬುದಾಗಿ. Okay, see, like that, the small words the children will learn. ನೋಡಿ, ಇದೇ ರೀತಿ ಸಣ್ಣ ಮಕ್ಕಳು ಸಣ್ಣ ಪದಗಳಿಂದ ಭಾಷೆಯನ್ನು ಅಥವಾ ನಮ್ಮ ಮಾತೃಭಾಷೆಯನ್ನು ಮಾತಾಡಲಿಕ್ಕೆ ಪ್ರಯತ್ನಿಸ್ತಾರೆ. So one day itself, don't think that you will speak very fluently and you will get interpretation. ಅನ್ಯ ಭಾಷೆಗಳ ವರವನ್ನು ದೇವರು ಕೊಡುವಾಗ, ಅದರ ಹೊಂದಿಕೊಳ್ಳುವಾಗ ಒಂದೇ ದಿನ ಉದ್ದವಾದ ಆ ಫ್ಲೋ ಆಗಿ ನಾವು ಅನ್ಯ ಭಾಷೆ ಮಾತಾಡ್ತೇವೆ, ಆಗಲೇ ನಮಗೆ ಅದನ್ನ ಅರ್ಥ ಹೇಳುವಂತವ್ರು ಬೇಕಾಗ್ತದೆ ಎಂಬುದಾಗಿ ಎಣಿಸಬೇಡ್ರಿ. Okay, so start small. ಸಣ್ಣದಾದ ಮಾತುಗಳೊಂದಿಗೆ, ಪದಗಳೊಂದಿಗೆ ಪ್ರಾರಂಭಿಸಿರಿ. I am sure when you relax your mind and trust the word and pray to the Father, God will definitely start giving you syllables. ನಿಮ್ಮ ಮನಸ್ಸುಗಳನ್ನು ಕರ್ತನಲ್ಲಿ ವಿಶ್ರಮಿಸಿದವರಾಗಿ, ಕರ್ತನ ವಾಕ್ಯದಲ್ಲಿ ಭರವಸೆವಿಟ್ಟವರಾಗಿ ನೀವು ಕರ್ತನನ್ನು ನಂಬಿಕೆಯಿಂದ ಕೇಳಿಕೊಳ್ಳುವಾಗ ಪವಿತ್ರಾತ್ಮನು ಖಂಡಿತವಾಗಿ ನಿಮಗೆ ಅನ್ಯ ಭಾಷೆಗಳನ್ನು ಮಾತನಾಡುವ ಶಕ್ತಿಯನ್ನು, ಕೃಪೆಯನ್ನು ಕೊಡುವಂತ ಆತನಾಗಿರ್ತಾನೆ. Like the small child in the story, let him form the sentence for your words. ನೋಡಿ, ಈ ಕಥೆಯಲ್ಲಿರುವಂತಹ ಮಗಳ ಸ್ಟೋರಿ ಹಾಗೆ ನೀವು ಸಹ ನಿಮ್ಮ ಸಣ್ಣ ಪದಗಳನ್ನು ಪವಿತ್ರಾತ್ಮನು ತಾನೇ ದೊಡ್ಡ ವಾಕ್ಯಗಳಾಗಿ ಬದಲಾಯಿಸುವ ಆತನಾಗಿರ್ತಾನೆ. Don't overthink. ಆದ್ದರಿಂದ ಇದ್ರ ವಿಷಯವಾಗಿ ತುಂಬಾ ನೀವು ಅತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. God will lead you amazingly. ದೇವರು ನಿಮ್ಮನ್ನು ಆಶ್ಚರ್ಯ ರೀತಿಯಲ್ಲಿ ನಡೆಸುವ ಆತನಾಗಿರ್ತಾನೆ. We'll read one more verse and we'll pray. ನಾವು ಇನ್ನೊಂದು ವಚನವನ್ನು ಓದಿಕೊಂಡು ನಾವು ಪ್ರಾರ್ಥಿಸೋಣ. 2 Timothy 1:6. ತಿಮೋತಿಗೆ ಬರೆದಂತ 2ನೇ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ಆದ ಕಾರಣ
ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. Amen. Amen. Praise the Lord. Here the word prajvalisuvante, or in English stir up the gifts is written. ಇಲ್ಲಿ ಒಂದು ಪದ ಇದೆ, ಪ್ರಜ್ವಲಿಸುವಂತೆ ಎಂಬುದಾಗಿ. Okay, that means that the gift is already in you. ಅದರ ಅರ್ಥ ನಿನ್ನಲ್ಲಿ ಈಗಾಗಲೇ ವರವಿದೆ, Now you stir up or activate. ನೀವದನ್ನು ಆಕ್ಟಿವೇಟ್ ಮಾಡಿ ಕಾರ್ಯಗತಗೊಳಿಸಿ ಪ್ರಜ್ವಲಿಸ ಮಾಡಿ ಎಂಬುದಾಗಿ. Praise the Lord. Praise the Lord. See, for example, if a newborn baby is there, ನೋಡಿ, ಒಂದು ನವಜಾತ ಶಿಶು ಇದೆ ಅಂತ ಅಂದುಕೊಳ್ಳಿ. okay, nobody has to teach the baby how to hear or how to eat or how to do anything. ಆ ಮಗುಗೆ ಹೇಗೆ ತಿನ್ಬೇಕು, ಹೇಗೆ ನಗಿಬೇಕು, ಹೇಗೆ ಮಾತಾಡ್ಬೇಕು, ಹೇಗೆ ಕೇಳಬೇಕು ಎಂಬುದಾಗಿ ಯಾರು ಕಲಿಸೋದಿಲ್ಲ. It is the ability is there already inside. ಈಗಾಗಲೇ ಆಕೆಯಲ್ಲಿ, ಆ ಮಗುವಲ್ಲಿ ಎಲ್ಲವನ್ನು ಮಾಡುವಂತ ಸಾಮರ್ಥ್ಯತೆ ಕೊಡಲ್ಪಟ್ಟಿದೆ. Okay, so because ability is already there, you are helping the child to understand. ಆ ಸಾಮರ್ಥ್ಯತೆ ಆ ಮಗುವಿನಲ್ಲಿ ಈಗಾಗಲೇ ಇದ್ದದರಿಂದ ನಾವು ಆ ಕಾರ್ಯಗಳನ್ನು ಮಾಡುವುದಕ್ಕೆ ಮಗುವಿಗೆ ಸಹಾಯ ಮಾಡ್ತೇವೆ ಅಷ್ಟೇ. Right? In the same way, ಅದೇ ರೀತಿ ability to speak the tongues or gift of tongues is in you. ನೋಡಿ, ಅನ್ಯ ಭಾಷೆಗಳನ್ನು ಮಾತನಾಡುವ ಸಾಮರ್ಥ್ಯತೆ ಪವಿತ್ರಾತ್ಮನ ಮೂಲಕ ಈಗಾಗಲೇ ನಿಮ್ಮಲ್ಲಿ ಇದೆ. Okay, so these tips that I have written, they only help you, that's all. ನಾನೀಗ ಇಲ್ಲಿ ಹೇಗೆ ನೀವು ಪವಿತ್ರ ಅನ್ಯ ಭಾಷೆಗಳಲ್ಲಿ ಮಾತಾಡುವಂಥದ್ದು ಎಂಬುದಾಗಿ ನಾನು ಕೊಟ್ಟಂತ ಟಿಪ್ಸ್ ನಿಮ್ಮಲ್ಲಿ ಇರುವ ಸಾಮರ್ಥ್ಯತೆ ಹೊರಗಡೆ ಬರುವುದಕ್ಕೆ ಸಹಾಯ ಮಾಡುವಂತ ಸಂಗತಿಗಳ ಮಾತ್ರ. Praise the Lord. Praise the Lord. Shall we pray for a minute? ನಾವೊಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. Wherever you are, I request you to please isolate yourself. Go to your room. Just sit or kneel down. Anything that you always do, please go to your room. ನೀವು ಎಲ್ಲಿದ್ರೂ ಸರಿಯೇ, ನೀವು ಪ್ರಾರ್ಥನೆಗಾಗಿ ನೀವು ಪ್ರತ್ಯೇಕ ಮಾಡಿಕೊಳ್ಳಿರಿ ಮತ್ತು ಒಳಕೋಣೆಗೆ ಹೋಗಿ ಮತ್ತು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿರಿ ನಮ್ಮೊಂದಿಗೆ. I want you to repeat this prayer after me. ನೀವು ನನ್ನೊಂದಿಗೆ ಈ ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ಕೇಳಿಕೊಳ್ತೇವೆ. If you want to pause this video, pause the video and set yourself up. Then you pray. ನೀವೊಂದು ಈ ವಿಡಿಯೋನ ಪಾಸ್ ಮಾಡಬೇಕಾದ್ರೆ ಪಾಸ್ ಮಾಡಿ ನೀವು ನಮ್ಮೊಂದಿಗೆ ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. Okay, if you are ready, let us pray now. ನೀವು ಸಿದ್ಧವಾಗಿರುವಂತದ್ದಾದ್ರೆ ನಾವು ಪ್ರಾರ್ಥನೆ ಮಾಡೋಣ ಈಗ. Loving Heavenly Father, ಪ್ರೀತಿಯುಳ್ಳ ತಂದೆ ದೇವರೇ, I pray that you will activate the gifts of the Holy Spirit. ಸ್ವಾಮಿ, ನಾವು ಪ್ರಾರ್ಥಿಸ್ತೇವೆ ನಮ್ಮಲ್ಲಿರುವ ಅನ್ಯ ಭಾಷೆಗಳ ವರವನ್ನು ಪ್ರಜ್ವಲಿಸ ಮಾಡಬೇಕೆಂಬುದಾಗಿ. I know that I am sealed with the Holy Spirit. ನಾನು ನಂಬಿದ್ದೇನೆ, ತಿಳಿದಿದ್ದೇನೆ, ನಾನು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇನೆ ಎಂಬುದಾಗಿ. I have faith in your word. ನಾನು ನಿನ್ನ ವಾಕ್ಯದಲ್ಲಿ ನಂಬಿಕೆ ಇಟ್ಟಿದ್ದೇನೆ. Jesus said, ಯೇಸು ಹೇಳಿದನು, when I ask the Father for the Holy Spirit, he will fill me with the Holy Spirit. ನಾನು ತಂದೆಯನ್ನು ಪವಿತ್ರಾತ್ಮನ ವರಕ್ಕಾಗಿ ಕೇಳುವಾಗ ಆತನು ಪವಿತ್ರಾತ್ಮನ ವರವನ್ನೇ ಕೊಡ್ತಾನೆಂಬುದಾಗಿ. Right now I pray, Lord, ಆದ್ದರಿಂದ ಈಗ ನಾನು ಪ್ರಾರ್ಥಿಸ್ತೇನೆ, to activate prayer language in me. ನನ್ನಲ್ಲಿ ಪ್ರಾರ್ಥಿಸುವ ಭಾಷೆ, ಅನ್ಯ ಭಾಷೆ ಪ್ರಜ್ವಲಿಸ ಮಾಡು. Lord, I want to pray in tongues. ನಾನು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸಬೇಕು. I want to pray in that heavenly language. ನಾನು ಈ ಪರಲೋಕದ ಭಾಷೆಯಲ್ಲಿ ಪ್ರಾರ್ಥಿಸಬೇಕು. I enthusiastically desire for that. ಇದಕ್ಕಾಗಿ ನಾನು ಅತ್ಯಾಸಕ್ತಿಯಿಂದ ಅಪೇಕ್ಷೆ ಉಳ್ಳವನಾಗಿದ್ದೇನೆ. Holy Spirit, give me boldness. ಪವಿತ್ರಾತ್ಮನೇ, ನನಗೆ ಧೈರ್ಯವನ್ನು ಬಲವನ್ನು ಕೊಡು. Holy Spirit, give me faith to step out and speak this gift. ಪವಿತ್ರಾತ್ಮನೇ, ಈ ಒಂದು ವರಗದಲ್ಲಿ ನಾನು ಚಲಿಸುವುದಕ್ಕೆ ನನಗೆ ಬೇಕಾದ ಕೃಪೆಯನ್ನು ನನಗೆ ಅನುಗ್ರಹಿಸು. Holy Spirit, lead me today that I will speak in this precious gift. ಪವಿತ್ರಾತ್ಮನೇ, ಈ ದಿನ ಈ ಒಂದು ಶ್ರೇಷ್ಠವಾದ ವರದಲ್ಲಿ ನಡೆಯುವುದಕ್ಕೆ ನನಗೆ ಸಹಾಯ ಮಾಡು. I trust you to add your power to me. ಸ್ವಾಮಿ, ನಾನು ನಿನ್ನ ನಂಬುತ್ತೇನೆ, ನಿನ್ನ ಬಲವನ್ನು ನನಗೆ ಅನುಗ್ರಹಿಸಿದ್ದಿ ಎಂಬುದಾಗಿ. I trust you to add your prayer language to me. ನನಗೆ ಈ ಒಂದು ಪ್ರಾರ್ಥನಾ ಭಾಷೆಯನ್ನು ನೀನು ಕೊಡುತ್ತಿ ಎಂಬುದಾಗಿ. I trust you to make meaning out of this language. ಸ್ವಾಮಿ, ಈ ಒಂದು ಭಾಷೆಯ ವರ ಅರ್ಥವನ್ನು ನನಗೆ ಅನುಗ್ರಹಿಸುತ್ತಿ ಎಂಬುದಾಗಿ ನಾನು ನಂಬಿದ್ದೇನೆ. I receive it by happiness, faith and gladness. ಸ್ವಾಮಿ, ಈ ಒಂದು ವರವನ್ನು ಹೊಂದಿಕೊಳ್ಳುವುದರ ಮೂಲಕ ಸಂತೋಷವನ್ನು, ಆನಂದವನ್ನು ನನ್ನ ಜೀವನದಲ್ಲಿ ನಾನು ಹೊಂದಿಕೊಳ್ಳುತ್ತೇನೆ. I receive this gift by faith in Jesus' name. ಈ ವರವನ್ನು ನಾನು ನಂಬಿಕೆ ಮೂಲಕ ನಾನು ಸ್ವೀಕರಿಸುತ್ತೇನೆ. In Jesus' name I pray. ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. Amen. ಆಮೆನ್. Now I want you to just speak what God is giving to you. ನಾನೀಗ ಬಯಸ್ತೇನೆ, ದೇವರ ಆತ್ಮನು ನಿಮಗೆ ಏನು ಕೊಡ್ತಾನೋ ಪದಗಳನ್ನು ಅದನ್ನು ಮಾತನಾಡಲಿಕ್ಕೆ ನೀವು ಪ್ರಾರಂಭಿಸಿರೆಂಬುದಾಗಿ. Yes, just close your eyes, lift your hands and start speaking in tongues. ನೀವು ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ, ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ, ಅನ್ಯ ಭಾಷೆಗಳನ್ನು ಮಾತನಾಡಲಿಕ್ಕೆ surrender yourself to the Holy Spirit. ಪವಿತ್ರ ಆತ್ಮನಿಗೆ ನಿಮ್ಮ ನೀವು ಸಮರ್ಪಿಸಿರಿ. May the Lord lead you in Jesus' name. ದೇವರು ನಿಮ್ಮನ್ನು ನಡೆಸಲಿ ಯೇಸು ನಾಮದಲ್ಲಿ. Amen. ಆಮೆನ್. The pastor want to share something, I will translate for him. ಪಾಸ್ಟರ್ ಈಗ ಕೆಲವೊಂದು ಹಂಚಿಕೊಳ್ತಾರೆ. ಇವತ್ತು ನಾವು ಅನ್ಯ ಭಾಷೆಗಳ ಬಗ್ಗೆ ಕಳೆದ 3 ವಾರಗಳಿಂದ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. We have been studying about the gift of tongues from last 3 weeks. ನಾವು ಮತ್ತೆ ಈ ದಿನ ತಿಳ್ಕೊಂಡು ಪವಿತ್ರಾತ್ಮನನ್ನು ಹೊಂದಬೇಕು ಅಥವಾ ಅನ್ಯ ಭಾಷೆಗಳು ಮಾತನಾಡಬೇಕಂದ್ರೆ ನಮಗೆ ಇರಬೇಕಾದ ಅರ್ಹತೆ ಏನು,
Okay, what is the eligibility for us to speak in tongues? ಹ? Amen. ಎಲ್ರಿ ಹ? ರಕ್ಷಣೆ. Rakshane, praise Lord. Salvation. ಬೈಬಲ್ ವಾಕ್ಯ ಹೇಳ್ತೈತೆ ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 38ನೇ ವಚನ ಓದ್ರಿ. Acts 2:38. ಯೇಸು ಕ್ರಿಸ್ತನ ಕಡೆಯನ್ನು ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಿರುವವರೆಲ್ಲರೂ ಅವರೆಲ್ಲರೂ ಪರಿಶುದ್ಧಾತ್ಮನ್ನು ಅನ್ಯ ಭಾಷೆಗಳನ್ನು ಹೊಂದಿಕೊಳ್ಳಿಕ್ಕೆ ಅಥವಾ ಪರಿಶುದ್ಧಾತ್ಮನ್ನು ಹೊಂದಿಕೊಳ್ಳಿಕ್ಕೆ ಅವ್ರಿಗೆ ಏನಾಗಿದೆ ಯೋಗ್ಯತೆ. Everybody who believes in Jesus Christ, they are eligible to receive Holy Spirit and the gifts of the Holy Spirit. ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯ Gospel of John chapter 2, 37-38. 37-38. ನನ್ನನ್ನು ನಂಬಿದವನ ಹೊಟ್ಟೆ ಒಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಸೊ ಈ ಎರಡು ವಚನಗಳು ನಮಗೆ ಏನ್ ಕಾನ್ಫಿಡೆನ್ಸ್ ಕೊಡ್ತಾವ ಅಂದ್ರೆ ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಿದ್ದಾರೋ ಅವರೆಲ್ಲರೂ ಏನು ಹೊಂದುತ್ತಾರೆ? ಪರಿಶುದ್ಧಾತ್ಮನನ್ನು ಹೊಂದುತ್ತಾರೆ. Man, these two verses make it very clear to us that whoever believes in Jesus Christ, they will receive the Holy Spirit. It is talking about the living waters flowing out of our belly. ಈಗ ಮತ್ತೆ ಇನ್ನು ಅನೇಕ ವಚನಗಳಿದ್ದಾವೆ. There are many ಯಾರಾದರೂ more verses. ನಾವು ನೀವು ತೆಗೆದು ನೋಡ್ಬೇಡ್ರಿ, ಮತ್ತೆ ನೀವು ಮನೆ ತೀತ 3:6 ನಾವು ನೋಡ್ತೇವೆ. In Titus 3:6 also we see ನಾವು ನಾವು ಯೇಸು ಸ್ವಾಮಿಯನ್ನು ನಂಬಿರುವುದರಿಂದ ಪವಿತ್ರಾತ್ಮನ ಪರಿಪೂರ್ಣವಾಗಿ ನಮ್ಮಲ್ಲಿ ವಾಸವಾಗಿದ್ದಾನೆ. because we believed Jesus, ಸಮೃದ್ಧಿಯಾಗಿ. because we believed Jesus, the Holy Spirit is given to us in abundance. ಸೊ ಆದದ್ರಿಂದ ಪರಿಪೂರ್ಣ ನಾವು ರಕ್ಷಣೆ ಹೊಂದಿದಾಗ ಪರಿಪೂರ್ಣವಾದ ಪವಿತ್ರಾತ್ಮನು ನಮ್ಮೊಳಗಿದ್ದಾನೆ. When we received salvation, complete Holy Spirit is in us. ಈಗ ನಾವು ಈ ಪರಿಶುದ್ಧಾತ್ಮ ದೇವರು ನಮ್ಮನ್ನೇ ಮಾಡ್ತಾನೆ. ನಾವು ಆತನಿಗೆ ಸ್ತೋತ್ರ ಹೇಳುವಾಗ, ನಾವು ಆತನಿಗೆ ಒಪ್ಪಿಸಿಕೊಡುವಾಗ, ನಾವು ಅನ್ಯ ಭಾಷೆಗಳು ಮಾತನಾಡಬೇಕೆಂಬುದಾಗಿ ಆಶೆ ಪಡುವಾಗ ನಮ್ಮ ಒಳಗಿರುವ ಪವಿತ್ರಾತ್ಮನ ಏನ್ ಮಾಡ್ತಾನೆ ಗೊತ್ತಾ? ನಮಗೆ ಅನ್ಯ ಭಾಷೆಗಳು ಮಾತನಾಡುವ ಸಾಮರ್ಥ್ಯತೆಯನ್ನು ಉಂಟು ಮಾಡ್ತಾನೆ. Amen. When we give thanks to God, when we believe in Christ and the word of God, and when we trust the leading of the Holy Spirit will start giving us the words to praise the unknown languages from us. ಯಾಕಂದ್ರೆ ನೀವು ರಕ್ಷಣೆ ಹೊಂದಿರುವುದರಿಂದ ಪವಿತ್ರಾತ್ಮನು ನಿಮ್ಮಲ್ಲಿರೋದು ಗ್ಯಾರಂಟಿ. ನಿಮ್ಮಲ್ಲಿರುವ ಪವಿತ್ರಾತ್ಮನು ನೀವು ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಡುವಾಗ ಆತನು ವಾಕ್ ಶಕ್ತಿಯನ್ನು ನಮಗೆ ಅನುಗ್ರಹಿಸ್ತಾನೆ. Okay, when you believe in Jesus Christ, it is for sure that the Holy Spirit is inside of you. The one who is inside of you will give you the words to speak. ನೋಡಿ ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 2ನೇ ವಚನ ಓದ್ರಿ. Acts chapter 2 verse 2. ಬೇಗ ನುಡಿಯುವ ಶಕ್ತಿಯನ್ನು Amen. ಕೊಡುವ ಪ್ರಕಾರ ಯಾರು ಕೊಡ್ತಾರೆ ಅಂತ? ನುಡಿಯುವ ಶಕ್ತಿ. ಹಲೋ, ನುಡಿಯುವ ಶಕ್ತಿ ಯಾರು ಕೊಡ್ತಾರೆ? ಪವಿತ್ರಾತ್ಮನು ನಮ್ಮಲ್ಲಿದ್ದಾನೆ. ಅದಕ್ಕೆ ನಾವೆಲ್ಲರೂ ಸ್ತೋತ್ರ ಮಾಡ್ತಿರುವಾಗ ಪ್ರೀತಿಯ ಸ್ನೇಹಿತರೆ, ನಮ್ಮ ಒಳಗಡೆ ಏನಾಗ್ತದೆ? ಈ ಮಾತುಗಳು ಮಾತನಾಡಬೇಕು ಎಂಬುದಾಗಿ ನೀನು ಅದನ್ನು ಸ್ಟಾಪ್ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಕೆಲವು ಸತಿ ನಮ್ಮ ಕೆಟ್ಟ ಅಹಂಕಾರದ ದೃಷ್ಟಿಯಿಂದ ನಾವು ನಿಲ್ಲಿಸಬಹುದು. ಆದ್ರೆ ಪರಿಶುದ್ಧಾತ್ಮ ನಿಂಗೆ ಎಷ್ಟು ಸಹಾಯ ಮಾಡ್ತಾನಂದ್ರೆ ಆ ವಾಕ್ ಶಕ್ತಿ ಆತನೇ ಮಾಡ್ತಾನಂತೆ. ನುಡಿಯುವ ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. Hallelujah. Amen. So the Holy Spirit gives us the ability to speak in unknown languages. Like we read in Acts chapter 2, He has given them the ability to speak in different languages. So when we start giving thanks to the Lord, even right now, the Holy Spirit will enable us to speak in unknown tongues. 100%. Hallelujah. Definitely, for sure. ನಾವೆಲ್ಲರೂ ಪವಿತ್ರಾತ್ಮ ನೋಡಿ ಅಲ್ಲಿ ಏನಂತೆ? ಪವಿತ್ರಾತ್ಮನ ಭರಿತರಾಗಂದ್ರೆ ಅವರ ಮನಸ್ಸು ಎಲ್ಲ ಪವಿತ್ರಾತ್ಮನಿಗೆ ಅಧೀನಕ್ಕೆ ಬಂದ್ಬಿಡ್ತು. Amen. Being filled with the Holy Spirit means what? Their mind is completely occupied by the Holy Spirit. ಆ ಮನಸ್ಸು ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಡುವಾಗ ಏನ್ ಮಾಡಿದ್ರು? ಪರಿಶುದ್ಧಾತ್ಮನವರಿಗೆ ಮಾತನಾಡುವ ಶಕ್ತಿಯನ್ನು ಕೊಟ್ಟರು. When they surrendered their mind, their soul to the Holy Spirit enabled them to speak in unknown tongues. ನಾನೊಂದು ಸಭೆಯಲ್ಲಿ ನಮ್ಮ ಬಳ್ಳಾರಿಯಲ್ಲಿ ನಮ್ಮದು ಚಿಕ್ಕ ಸಭೆ ಇತ್ತು. In Ballari there is a small church. ಆ ಚರ್ಚಲ್ಲಿ ನಾನು ಒಂದಿನ ಪವಿತ್ರಾತ್ಮನ ಬಗ್ಗೆ ಪ್ರಸಂಗ ಮಾಡಿದೆ. One day I was preaching about the Holy Spirit. ಅಲ್ಲಿ ಒಬ್ಬ ಸಹೋದರಿ ಬಂದಿದ್ಲು. There was one sister there. ಆ ಸಹೋದರಿಗೆ ದೆವ್ವ ಹಿಡಿದಿತ್ತು. That sister was demonized. ಆ ಸಹೋದರಿಗೆ ಅದೇ ದಿನ ಆ ದೆವ್ವ ಚರ್ಚಲ್ಲಿ ಬಿಟ್ಟು ಹೋಯ್ತು. The same day the demon ran away from her. ಅದೇ ದಿನ ಅವರು ಯೇಸು ಸ್ವಾಮಿ ರಕ್ಷಕರಾಗಿ ಅಂಗೀಕಾರ ಮಾಡಿದ್ರು. She also received Jesus as her savior. ಅದೇ ಸಮಯದಲ್ಲಿ ಅನ್ಯ ಭಾಷೆ ಮಾತಾಡಿದ್ರು. At the same time she started speaking tongues. ಅಷ್ಟು ಮಾತ್ರ ಅಲ್ಲ, ಆ ದಿನ ಏನಾಯ್ತಂದ್ರೆ ಆ ಚರ್ಚಿನಲ್ಲಿ ಯಾರು ಕೂಡ ಅನ್ಯ ಭಾಷೆಗಳ ಮಾತನಾಡುವ ಅನುಭವ ಇರಲಿಲ್ಲ. In that church nobody had the experience of speaking in tongues. ಒಂದೇ ದಿನ ಎಲ್ಲರೂ ಪವಿತ್ರಾತ್ಮ ಭರಿತರಾಗಿದ್ರು. The same day, same time everybody started to speak in tongues. ಯಾಕಂದ್ರೆ ಅದರ ತಿಳುವಳಿಕೆ.
because that understanding came to them. ಅದಕ್ಕೆ ಯಾರ್ಯಾರಿಗೆ ಅನ್ಯ ಭಾಷೆ ವರವು ಇಲ್ಲವೋ, Whoever does not have the gift of speaking in tongues, ಯಾರ್ಯಾರ ಅನ್ಯ ಭಾಷೆಗಳು ಮಾತನಾಡ್ತಿಲ್ಲವೋ, whoever is not speaking in tongues, ನೀವು ಜಸ್ಟ್ ನಿಂತ್ಕೊಂಡು ಆಶೆಯಿಂದ ಸ್ತೋತ್ರ ಹೇಳ್ತಾ ಇರಿ. just stand up and just give thanks to the Lord. ನಿಮ್ಮ ಒಳಗಿಂದ ಪರಿಶುದ್ಧಾತ್ಮನ From ಮಾತಾಡಲಿಕ್ಕೆ inside of you, Holy Spirit will speak. ಹಲ್ಲೆಲೂಯಾ. Hallelujah. ಆತನೇ ಆ ಸಾಮರ್ಥ್ಯವನ್ನು ಕೊಡ್ತಾನೆ. He will give that ability. ಹಲ್ಲೆಲೂಯಾ. Amen. ನೀವು ರಕ್ಷಣೆ Hallelujah. ಹೊಂದಿದ್ದೀರಾ? Did you receive salvation? ನೀವು ರಕ್ಷಣೆ ಹೊಂದಿದ್ದೀರಾ? Did you receive ಯಾಕೆ salvation? ರಕ್ಷಣೆ ಹೊಂದಿದ್ದೀರಾ ಅಂದ್ರೆ ನೀವೇನು ಮಾಡಿದ್ದೀರಿ? ಯೇಸುವನ್ನು ನಿಮ್ಮ ಕರ್ತನಂತ ನಂಬಿದ್ದೀರಿ. Amen. ಫಿನಿಶ್. ಪವಿತ್ರಾತ್ಮ ಮೂಲಕ ಮುದ್ರಿಸಲ್ಪಟ್ಟಿದ್ದೀರಿ, Yes. ಪವಿತ್ರಾತ್ಮನ ಮೂಲಕ ತುಂಬಿಸಲ್ಪಟ್ಟಿದ್ದೀರಿ. What did you do to receive salvation? You believed Jesus as your Lord and Savior, and that's it. You received salvation and filled with the Holy Spirit. ಆಗನೇ ಈ ಒಂದು ಯೋಚನೆ ಮಾಡ್ತಿರುವಾಗಲೇ ಪರಿಶುದ್ಧಾತ್ಮ ನಿಮ್ಮನ್ನು ತುಂಬಿಸಿ. As at the moment you start thinking about this, the Holy Spirit will lead. ಚಿಕ್ಕ ಮಕ್ಕಳು ಕೂಡ ಮಾತಾಡ್ಬೋದು. Even the young children can speak in tongues. ಯಾಕೆ ಗೊತ್ತಾ? ನಿಮಗೆ ರಕ್ಷಣೆ ಇಂಪಾರ್ಟೆಂಟ್. Salvation is the one that is important. ಹಲ್ಲೆಲೂಯಾ. Amen. ಹಲ್ಲೆಲೂಯಾ. Hallelujah. ಸೊ ಅದಕ್ಕೆ ಇಲ್ಲಿ ಯಾರಾದ್ರೂ ಅನ್ಯ ಭಾಷೆಗಳು ಮಾತನಾಡದ ಅನುಭವ ಇದೆಯಾ? ಇನ್ನ ಯಾರಾದ್ರೂ ನಾನು ಇನ್ನ ಅನ್ಯ ಭಾಷೆಗಳು ಮಾತನಾಡ್ತಿಲ್ಲ ಪಾಸ್ಟ್ರೆ, Anybody doesn't have this experience of speaking in tongues? ಯಾರಿಗಾದ್ರೂ ಇಲ್ಲವಾ? ಪರಿಶುದ್ಧಾತ್ಮ ದೇವರು ಅನ್ಯ ಭಾಷೆ ಮಾತಾಡ್ತಿದ್ರೆ ಎಲ್ಲರೂ? ಎಷ್ಟು ಜನ ಅನ್ಯ ಭಾಷೆ ಕೈ ಎತ್ತಿ ತೋರಿಸ್ರಿ. ಅನ್ಯ ಭಾಷೆಗಳು ಎಷ್ಟು ಜನ ಮಾತಾಡ್ತಿದ್ರಿ? ಎಲ್ಲರೂ ಮಾತಾಡ್ತೀರಾ? ಹಲ್ಲೆಲೂಯಾ. ಇಲ್ಲಿ ಯಾರಿಗೆ ಅನ್ಯ ಭಾಷೆ ಅನುಭವ ಇಲ್ಲ? ಓಕೆ. ಈ ದಿನ ಪರಿಶುದ್ಧಾತ್ಮ, ಅದ್ರ ಒಂದು ಸಂಗತಿ ಹೇಳ್ತೀನಿ ನೋಡಿ, ಪರಿಶುದ್ಧಾತ್ಮ ದೇವರು ನಿಮ್ಮ ನಾಲಿಗೆ ಹಿಡಿದು ಅಲ್ಲಾಡಿಸೋದಿಲ್ಲ. Holy Spirit doesn't shake your tongue. ಬಹಳ ಜನ ಒಂದು ಯೋಚನೆ ಏನಂದ್ರೆ, ನನಗೆ ಬರಬೇಕು ಸ್ವಾಮಿ, ನಂಗೆ ಕೊಡು. ಇಲ್ಲಿಂದ ಒಂಥರ ಆತ್ಮ ನಿನ್ನಲ್ಲಿರುವ ಪರಿಶುದ್ಧಾತ್ಮನು ನಿನಗೆ ಕೊಡ್ತಾ ಇರ್ತಾನೆ, ಇದು ಮಾತನಾಡಬೇಕು ಎಂಬ ಅನಿಸ್ತಾ ಇರ್ತದೆ, ಬಟ್ ನಾ ಮಾತಾಡೋದು. Sometimes we are so cautiously asking God, Lord, give me. Actually, Holy Spirit is leading you to speak in tongues, but we don't speak. ಆತನು ನಿನ್ನನ್ನು ಪ್ರೇರೇಪಿಸಿದಾಗ ನೀ ಮಾತಾಡಬೇಕು. Okay, so the moment he starts to, inspires you to speak in tongues, start speaking in tongues. ಆತನ ನಾಲಿಗೆ ಇಟ್ಕೊಂಡು ಅಲ್ಲಾಡಿಸೋದಿಲ್ಲ. He doesn't hold your tongue and shake it. ಇದು ಬಹಳ ಇಂಪಾರ್ಟೆಂಟ್. Very important to ಯಾಕಂದ್ರೆ understand. ನಾನು ಬ್ರದರಿನಿಂದ ಬಂದವನು, Because pastor came from Brethren Church. ಅದಕ್ಕೆ ಈ ಅನುಭವಗಳೆಲ್ಲ ನನಗೆ ಗೊತ್ತು. I had all these questions. ಅದಕ್ಕೆ ಈಗ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಎಲ್ಲರೂ ನಂಬಿಕೆಯಿಂದ ವಿಶ್ವಾಸದಿಂದ ಸ್ತೋತ್ರ ಮಾಡ್ತಾ ಇರೋಣ. So let's all stand up and by faith let's give thanks to the Lord and pray. ಎಲ್ಲ ಸ್ತೋತ್ರ ಮಾಡ್ತೀರಾ ಕರ್ತನ ನೋಡಿ. ಈಗ ದೇವರೇ ನಿಮ್ಮ ಹೃದಯದಲ್ಲಿ ಆತನು ಪ್ರೇರೇಪಿಸ್ತಾನೆ. ಹಲ್ಲೆಲೂಯಾ. ಮಾತನಾಡುವ ಸಾಮರ್ಥ್ಯತೆಯನ್ನು ಕೊಡ್ತಾನೆ. ಎಲ್ಲರೂ ಕೈಗಳನ್ನೆತ್ತಿ ಕರ್ತನ ಕಡೆ ನೋಡಿ. ಪರಿಶುದ್ಧಾತ್ಮ ದೇವರು ನಿಮ್ಮನ್ನು ಪ್ರೇರೇಪಿಸ್ತಾ ಇರೋದನ್ನು ನೋಡ್ರಿ. ಪರಿಶುದ್ಧಾತ್ಮನ ಪ್ರೇರೇಪಣೆ ಕೊಡ್ತಾನಾಗ್ಲಿ, ನಿಮ್ಮಷ್ಟಿಗೆ ನೀವು ಮಾತನಾಡುತ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಹೇಳ್ತಾ ಇರಿ. ಸ್ತೋತ್ರ ಹೇಳುವಾಗ ನಿಮ್ಮ ಹೃದಯದಲ್ಲಿ ಒಂದು ಪ್ರೇರೇಪಣೆ ಆಗ್ತದೆ. ಆ ಪ್ರೇರೇಪಣೆ ಆದಾಗ ನಂಬಿಕೆಯಿಂದ ಬಾಯಿ ತೆರೀರಿ. ನಿಮ್ಗೆ ಒಂದೇ ಮಾತು ನೀವು ಮಾತನಾಡ್ತಿರ್ಬೋದು, ಅದ್ರ ತೊಂದರೆ ಇಲ್ಲ. ಒಂದೇ ಮಾತು ನೀವು ಮಾತನಾಡ್ತಿದ್ರು, ಅದೇ ಮಾತನಾಡ್ತೀರಿ. ಓ ಥೀಲಾ ಬಾಶಿತಾರ ಮಿಗತಾವರೆಲ್ಲ ಅನ್ಯ ಭಾಷೆಗಳು ಮಾತನಾಡ್ತೀರಿ. ನೀನ್ ಅಂದುಕೊಂಡ ಹಾಗೆ ಅಲ್ಲ. ಪರಿಶುದ್ಧಾತ್ಮ ಹೇಳುವುದನ್ನು ನೀನು ಮಾತನಾಡ್ತೀವಿ, ಅದಕ್ಕೆ ಮಾತಾಡಿ. ಓಡಿಲ ಬಕುಲ ಬಶಂದೋರಿ ಡಿಲಡಲಬಾ ಓಡಿಲ ಬತೋರಿ ಡಿಲಡಲಬಾ ಬಾಬಾ ರಿಖಲಬಾ ಶತೋರಿ ಡಿಲಡಲಬಾ ಓಡಿಲ ಬತೋರಿ ಡಿಲಡಲಬಾ ರಿಖತರಡಲಬಾ ಬಾಬಾ ಓಡಿಲ ಬತೋರಿ ಡಿಲಡಲಬಾ ಕುಲ ಬಶತೋರಿ. Speak by faith in Jesus name. Sharashondoro kori bala tara karabara toro baraba sandara karabara shondoro kori bala tara karabala ಓಡಿಲ ಬತರಡಲಬಾ ಬಾಬಾ ರಿಖತಲಬು ಓಡಿಲ ಬತೋರಿ ಡಿಲಡಲಬಾ ಕುರ ಬಶತೋರಿ ಡಿಲಡಲಬಾ ಓಡಿಲಿ ಖದಲಬಾ ಶತೋರಡಲಡು ಓಡಿಲ ಬತೋರಿ ಡಿಲಡ ವೇಸ್ ಕಮಾಂಡರ್ ಓಡಿಲ ಹಿತಲ ಸೋತ್ರ ಸೋತಾ ಫಿಕಾ ತೋತೋ ಲಿಖತಲ ಓತಿಲಿ ಹತಲಬಾ ಓಕಲಬಾ ಶತೋರಿ. ಕಮನ್ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ವಾಕ್ಶಕ್ತಿಯನ್ನು ಕೊಡು ದೇವರೇ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಯೇಸು ನಾಮದಲ್ಲಿ ಓಡಿಲಬಾ ಶತೋರಿ ಡಿಲಡಲಬಾ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆಯಿಂದ ಮಾತಾಡ್ತಿರೋದು, ನಂಬಿಕೆ. ಓಲಿ ಹಲ್ಲೆಲೂಯಾ ಲಿಹಾಯ ಕಲಬಾ ಸಂದರ ಕರಬಲ ಶಂದoro kori balandara karamanandara karabara thoro kori baraba tara karabara ಓಡಿಲಬಾ ಶತೋರಿ ಡಿಲಡಲಬಾ ತೋರಿ ಡಿಲಡಲಬಾ ಓಡಿಲ ಬತೋರಿ ಡಿಲಡಲಬಾ ಬಾಬಾ ರಿಖತರಡಲಬಾ ಓಡಿಲ ಬತ್ರಿ ಖದಲಡಲಬಾ ಶತೋರಿ ಡಿಲಡಲಬಾ ಬಾಬಾ ಎಲ್ಲ ರಿಬರಬಲ ಬಾಬಾ ರಿಖತೋರಿ ಡಿಲಡಲಬಾ ಓಡಿಲ ಬತೋರಿ ಡಿಲಡಲಬಾ ಬಾಬಾ ರಿಖತೋರಿ ಡಿಲಡಲಬಾ ಓಡಿಲ ಬರಿಬಲಿ ಖತಲ ಶತರಡಲಬಾ ಓಡಿಲ ಬಲ ಬಾಬಾ ರಿಖತರಡಲಬಾ. ಯೇಸುವೇ, 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 ಯೇಸುವೇ ಸ್ತೋತ್ರ ಸ್ವಾಮಿ. ಈ ರಿಬಾ ಶಿತರಬಾ ಶತೋರಿ ಡಿಲಡಲಬಾ ಓಡಿಲ ಬತೋರಿ ಡಿಲಡಲಬಾ ಬಾಬಾ ರಿಖತೋರಿ ಡಿಲಡಲ ರಿಬಲಬಾ ಓಡಿಲ ಬಲಬಾ ಓಡಿಲ ಬಲೆ ಬಲಿ ಖದಲ ಬಾಬಾ ಓಡಿಲ ಬತ್ರಿ ಬತ್ಲಬಾ ಶತರಡ
ಲಲಬ ಇಲಾಹಿ ರಹತ ಓಡಿಲ ಹಲಲಲ ರಬಬ ಓರಿಬಲ ಬರಿಖಲಬ ಶತರಲಬ ಓಡಿಲ ಬಶತರಲಲ ಬರಿಖತಲ ಬರಬತರಲಬ ಓಡಿರ ಬತೋರಿ ದಿರಡಲ ಬಲ ಬರಿಖತೋರಿ ದಿರಡಲಬ ಓಡಿರ ಬಲ ಬರಿಖತೋರಿ ದಿರಡಲ ಬಲ ಬಬ ಏನೇನ ರೀಬ ಎಲ್ಲರಿಗೂ ಕೊಟ್ಟಾಗೆ ದೇವರು ನಿಮಗೆ ಕೊಡ್ತಾ ಇದ್ದಾನೆ, ನಿಮಗೆ ಕೊಡ್ತಾ ಇದ್ದಾನೆ. ನಂಬಿರಿ, ನಾನು ನಂಬುತ್ತೇನೆ ಸ್ವಾಮಿ. ಅನ್ಯ ಭಾಷೆಗಳು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳ್ರಿ. ಅನ್ಯ ಭಾಷೆಗಳು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅನ್ಯ ಭಾಷೆಗಳು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಉದ್ದಿರ ಬಶು ತೋರಿ ಡಿಲ ಡಲ ಬಲ ಬಬ ರಿಖತೋರಿ ಡಿಲ ಡಲ ಬ ಓ ಡಿಲ ಬರ ಬಬ ರಿಖತೋರಿ ಡಿಲ ಡಲ ಬಬ ರಿಖತರ ಡಲ ಬ ಓ ಲಿಖಲ ಹಕಲ ಹಸತರ ಬ ಓ ರಿಬ ರಿಬ ಲಿಬ ತ್ರಿಕ ಡಲ ಓ ದಿರ ಬತರ ಬಬ ಲಿಖದರ ಬ ಓ ಡಿಲ ಬತಿರ ಖಲ ಬಶತರ ಡಲ ಬ ಓ ಲಿಬ ರಬ ಶತೋರಿ ಡಿಲ. ವೆರಿ ಗುಡ್, ವೆರಿ ಗುಡ್. ಎಲ್ಲ ಮಾತಾಡಿ. ಓ ಡಿಲ ಬರ ಬಬ ರಿಖತರ ಡಲ ಬಬ ರಿಬ ರಬ ಶತೋರಿ ಡಿಲ ಡಲ ಬ ಓ ಡಿಲ ಬತೋರಿ ಡಿಲ ಡಲ ಬ ಕುರ ಬ ಶತೋರಿ ಡಿಲ ಡಲ ಬ ಓ ಡಿಲ ಬಲ ಬಬ ರಿಖದರ ಡಲ. ಪ್ರೀತಿಯ ಪಾಪಕ್ಕೆ ಓ ಡಿಲ ಬ ಶತೋರಿ ಡಿಲ ಡಲ ಬ. ಓ ಪವಿತ್ರಾತ್ಮನು ನಿಶ್ಚಯವಾಗಿ ನಿಮ್ಮೊಳಗೆ ಪವಿತ್ರಾತ್ಮ ನಂಬಿರಿ, ನಿಮ್ಮಲ್ಲಿ ಪವಿತ್ರಾತ್ಮನಿದ್ದಾನೆ. ನೀವು ಅನ್ಯ ಭಾಷೆಗಳು ಮಾತನಾಡ್ತೀರಾ. ಓ ಡಿಲ ಬ ಕುಲ ಬ ಶತೋಲೋ ಓ ಡಿಲ ಬ ಥರ ಡಲ ಬಬ ರಿಖತೋಲೋ ಹೋಲ ಬ ಓ ರಿಬ ಲಿಖ ರಬ. ಒಂದು ಮಾತು ಬಂದ್ರು ಕೂಡ ಜೋರಾಗಿ ಮಾತಾಡಿ. ಓ ಡಿಲ ಬ ತೋರಿ ಡಿಲ ಡಲ ಬ ತೋರಿ ಡಿಲ ಡಲ ಬ ಓ ಥರ ಡಲ ಬ ಓ ಡಿಲ ಬಲ ಬಬ ರಿಖತರ ಡಲ ತೋರಿ ಡಿಲ ಡಲ ಬ ಓ ಡಿಲ ಬ ಶಿಥರ ಡಲ ಬಬ ರಿಖತೋಲೋ ಹೋ ಓ ಡಿಲ ಬಲ ಬಬ ರಿಖತರ ಡಲ ಬ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. ರಿಬ ಲ ಬ ಶತೋರಿ ಡಿಲ ಡಲ ಬ ಓ ಡಿಲ ಬಲ ಬಬ ರಿಖತರ ಡಲ ಡಿಲ ಡಲ ಬ ರಬ ಲ ಬಬ ಶತೋರಿ ಡಿಲ ಡಲ ಬ ಓ ಡಿಲ ಬಲ ಬಬ ರಿಖತೋರಿ ಡಿಲ ಡಲ ಬ. ಓ ಪವಿತ್ರಾತ್ಮನೇ ನೀನು ನಮ್ಮಲ್ಲಿದ್ದಿ, ಪವಿತ್ರಾತ್ಮನೇ ನೀನು ನಮ್ಮಲ್ಲಿದ್ದಿ, ಪವಿತ್ರಾತ್ಮನೇ ನೀನು ನಮ್ಮಲ್ಲಿದ್ದಿ, ಪವಿತ್ರಾತ್ಮನೇ ನೀನು ನಮ್ಮಲ್ಲಿದ್ದಿ, ಪವಿತ್ರಾತ್ಮನೇ ನೀನು ನಮ್ಮಲ್ಲಿದ್ದಿ. ವಾಕ್ ಶಕ್ತಿ, ಮಾತನಾಡುವ ಶಕ್ತಿ ಕೊಡುವ ದೇವರು ನೀನು. ಓ ಲಿ ಹರಲಾರ ಓ ಡಿಲ ಬತ್ಲಿ ಸತರ ಕುಲೋ ಬಲ ಬಬ ರಿಖತರ ಡಲ ಬ ಓ ಡಿಲ ಬ ಶತೋರಿ ಡಿಲ ಡಲ ಬ ಕುರಬ ಓ ಡಿಲ ಬತೋರಿ ಡಿಲ ಡಲ ಬಬ ರಿಖತೋರಿ ಡಿಲ ಡಲ ಬ ಶುತು ಓ ಡಿಲ ಬತೋರಿ ಡಿಲ ಡಲ ಬ ಕುರಬ ಶತೋರಿ ಡಿಲ ಡಲ ಬ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ ಲಾರ್ಡ್. ಓ ಥ್ಯಾಂಕ್ ಯು ಜೀಸಸ್. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನೀನು ಕೊಡ್ತಿರುವಂತಹ ಅದ್ಭುತವಾದ ಈ ಅನುಭವಕ್ಕಾಗಿ ಸ್ತೋತ್ರ, ಮಹಿಮಕರವಾದ ಈ ಅನುಭವಕ್ಕಾಗಿ ಸ್ತೋತ್ರ. ಕರ್ತನೇ ಸ್ವಾಮಿ, ನಾನು ಅನ್ಯ ಭಾಷೆಗಳು ಮಾತನಾಡಬೇಕೆಂಬ ಆಶೆ ಅಂದರಲ್ಲಿ ಎಲ್ಲರಲ್ಲಿ ನೀವು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ಅನೇಕರು ಮಾತನಾಡುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಇನ್ನ ಕರ್ತನೇ ಸ್ವಾಮಿ, ಯಾರ್ಯಾರು ಈ ಅನುಭವ ಇಲ್ಲವೋ ಪರಿಶುದ್ಧಾತ್ಮನ ನಿಶ್ಚಯವಾಗಿ ನೀನು ಅವರಿಗೆ ಕೊಡುವವನಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ನಿಶ್ಚಯವಾಗಿ ಕೊಡುವವನಾಗಿರ್ತೀವಿ. ಓ ಲಿಬಾಷ ಅವರಿಗೆ ಅವರ ಜೀವನದಲ್ಲಿ ವಿಶೇಷವಾದ ಅನುಭವವನ್ನು ನೋಡುವವರಾಗಿರ್ತಾರೆ. ಅದಕ್ಕೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತನೇ ಕೊಟ್ಟಿರುವಂತ ಈ ಅದ್ಭುತ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಅನ್ಯ ಭಾಷೆಗಳ ವಿಷಯದಲ್ಲಿ ಇನ್ನು ಯಾರ್ಯಾರಿಗೆ ಅರ್ಥವಾಗ್ತಿಲ್ಲವೋ ಪರಿಶುದ್ಧಾತ್ಮನ ಎಲ್ಲರ ಸಂಗಡ ಮಾತನಾಡಿ ಬಲಪಡಿಸಿರಿ. ನೀನು ಕೊಟ್ಟಿರುವಂತ ಮಹಾಕೃಪೆಗಾಗಿ ಸ್ತೋತ್ರ ಮಾಡ್ತಾ ಘನ ಮಾನ ಮಹಿಮೆಗಳಿಗೆ ಸಮರ್ಪಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೆನ್.